Now let's go back to the day when it all began. Okay na, so our 4 days before my actual period ನಾನು ಟೆಸ್ಟ್ ತಗೊಂಡಿದ್ದು. ಸಿಂಬಾ ನಮ್ಮ ಮನೆಗೆ ಪಪ್ಪು ಬರ್ತಿದೆ ಕಣೋ ಅಂತ ಹೇಳ್ದೆ. ಹೋಲ್ ನೈಟ್ ನಾನು ಶಿ ಟೋಲ್ಡ್ ವಾಸ್ ಕಂಗ್ರಾಚುಲೇಷನ್ಸ್ ಆನ್ ಯುವರ್ ಪ್ರೆಗ್ನೆನ್ಸಿ ಅಂದ್ರು. EAD ಅಂತ ಬರ್ದೆ. ಅದ್ರ ಜೊತೆ 100% ನೋಡಿ 2 ಲೈನ್ ಬಂದಿದೆ. ಪಕ್ಕ ಇದು ಪ್ರೆಗ್ನೆಂಟ್ ಪಕ್ಕ ಅಂತ ಹೇಳ್ತಾ ಇದ್ರು ಅವರು. CG ಲೆವೆಲ್ಸ್ ಹೈ ಇರೋದು ಟ್ವಿನ್ಸ್ ಪ್ರೆಗ್ನೆನ್ಸಿಲಿ ಅಂತ. ನಾನು ಪಕ್ಕ ಈ ಸಂಕ ಐ ಆಮ್ ಪ್ರೇಯಿಂಗ್, ದೇವ್ರೆ ಪ್ಲೀಸ್ ಟ್ವಿನ್ಸ್ ಕೊಟ್ಬಿಡು, ನಾನು ಆರಾಮ್ಸೆ ಸಾಕ್ಬಿಡ್ತೀನಿ, ನಾನು ಇನ್ನೇನು. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕುಶಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ, ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕಂತ. ಐ ನೋ ಇಟ್ಸ್ ಬೀನ್ ಆಲ್ರೆಡಿ ಲೇಟ್, ಮಗುಗೆ 1 ವರ್ಷ ಆಗಿದೆ. ಬಟ್ ನನ್ಗೆ ಏನ್ ಅನ್ಸು ಅಂದ್ರೆ, ಇಟ್ಸ್ ಬೆಟರ್ ನೌ ದ್ಯಾನ್ ಲೇಟ್ ಅಂತ. ಯಾಕಂದ್ರೆ ಇನ್ನು 3-4 ಇಯರ್ಸ್ ಆದ್ಮೇಲಿಂದ ನನ್ಗೆ ಈ ಮೊಮೆಂಟ್ಸ್ ಮೆಮೊರೀಸ್ ಎಲ್ಲ ಒಂದ್ ಸ್ವಲ್ಪ ನೆನ್ಪಿರೋದಿಲ್ಲ ಅಂತ ಅನ್ಕೊಂತೀನಿ. ಸೊ ಇದನ್ನೆಲ್ಲ ನಾನು ಡಾಕ್ಯುಮೆಂಟ್ ಮಾಡಿ ಇಟ್ಟರೆ, ಹಾಗೆ ನಿಮ್ ಜೊತೆ ಶೇರ್ ಮಾಡ್ಕೊಂಡ್ರೆ ನಿಮ್ಗೂ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಫ್ಯೂಚರ್ ಅಲ್ಲಿ ನಾನು ಈ ವಿಡಿಯೋನ ನೋಡಿದಾಗ ಇವನ್ ಐ ಕ್ಯಾನ್ ರಿಲೀವ್ ದೋಸ್ ಮೊಮೆಂಟ್ಸ್ ಅಂಡ್ ರಿಕಾಲ್ ಮೈ ಮೋಸ್ಟ್ ಮೆಮೊರೇಬಲ್ ಮೊಮೆಂಟ್ಸ್ ಅಂತ ನನ್ಗೆ ಅನ್ಸಿ ನಾನು ಈ ವ್ಲಾಗ್ನ ಶೇರ್ ಮಾಡ್ಕೊಬೇಕಂತ ಅನ್ಕೊಂತಾ ಇದ್ದೀನಿ. ಅಂಡ್ ಈ ವ್ಲಾಗ್ ಅಲ್ಲಿ ನಾನು ಕಂಪ್ಲೀಟ್ಲಿ ಪ್ರೆಗ್ನೆನ್ಸಿ, ಲೇಬರ್ ಅಂಡ್ ಪೋಸ್ಟ್ ಪಾರ್ಟಮ್ ಜರ್ನಿನ ಸಹ ನಾನು ಆದಷ್ಟು ಇದರಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಟ್ಸ್ ಗೋಯಿಂಗ್ ಟು ಬಿ ಅ ಸ್ಟೋರಿ ಟೆಲಿಂಗ್ ತರ ಇರುತ್ತೆ. ಕಂಪ್ಲೀಟ್ಲಿ ನನ್ನ ಸ್ಟೋರಿ ಏನಿದೆ, ಐ ಆಮ್ ಜಸ್ಟ್ ಗೋನಾ ಶೇರ್ ಇಟ್ ವಿತ್ ಯು. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ವಾಚ್ ದ ಫುಲ್ ವಿಡಿಯೋ. ಹಾಗೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಜಾಸ್ತಿ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಲೆಟ್ಸ್ ಗೋ ಬ್ಯಾಕ್ ಟು ದ ಡೇ ವೆನ್ ಇಟ್ ಆಲ್ ಬಿಗ್ಯಾನ್. ಓಕೆನಾ, ಸೊ ಅವತ್ತು August 5th. ಆಕ್ಚುಲಿ ನಾನು LMP ಇದ್ದಿದ್ದು July 9th. ಓಕೆನಾ, July 9th ಅಂದ್ರೆ ಐ ಶುಡ್ ಬಿ ಟೇಕಿಂಗ್ ಅ ಟೆಸ್ಟ್ ಆಫ್ಟರ್ August 9th ಅಲ್ವಾ. ಸೊ ಆ ಮಂತೆ ನಾವು ಪ್ಲಾನ್ ಮಾಡಿದ್ದು. ಸೊ ಆಕ್ಚುಲಿ ಏನಂದ್ರೆ, ಏನೋ ಗೊತ್ತಿಲ್ಲ, 3rd ವೀಕ್ ಕೆಲವೊಬ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ. ಸೊ ನಂಗೆ ಹಂಗೆ ಇಂಟ್ಯೂಷನ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ, ಲೈಕ್ ಈ ಸಲ ಪಕ್ಕಾ ಮಗು ಬರುತ್ತೆ, ಈ ಸಲ ನಾನು ಪಕ್ಕಾ ಪ್ರೆಗ್ನೆಂಟ್ ಅಂತ ನಂಗೆ ಸಿಕ್ಕಾಪಟ್ಟೆ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿ ಅನಿಸ್ತಾ ಇತ್ತು. ಅದು ಯಾಕೆ ಅನಿಸ್ತಾ ಇತ್ತು ಅಂತ ನಂಗೆ ಡೆಫಿನೆಟ್ಲಿ ಗೊತ್ತಿಲ್ಲ, ಇವಾಗ್ಲೂ ಗೊತ್ತಿಲ್ಲ. ಸೊ ಆಕ್ಚುಲಿ ಏನಂದ್ರೆ, July 9th ಇದ್ದಿದ್ದು, ಸೊ August 9th ಆಗ್ಬೇಕಿತ್ತಲ್ವಾ. ಸೊ August 9th ಆದ್ಮೇಲಿಂದ ಯೂಶಲಿ ಪ್ರೆಗ್ನೆನ್ಸಿ ಟೆಸ್ಟ್ ನ ತಗೊಳಕ್ ಹೇಳ್ತಾರೆ ಆಫ್ಟರ್ 2-3 ಡೇಸ್ ಆಫ್ ಮಿಸ್ಡ್ ಪೀರಿಯಡ್ಸ್. ಸೊ ಅವತ್ತು August 5th ನಂಗೆ ಆ ವೀಕ್ ಫುಲ್ ಅನ್ನಿಸ್ತಾ ಇದೆ ಟೆಸ್ಟ್ ತಗೊಳ್ಳೋಣ ಅಂತ. ಒನ್ ಥಿಂಗ್ ಫಾರ್ ಶೋರ್, ಅವಾಗ ಟೆಸ್ಟ್ ತಗೊಂಡ್ರೆ ನೆಗೆಟಿವ್ ಬರುತ್ತೆ ಅಂತ ನನಗೆ ಗೊತ್ತಿತ್ತು. ಬಟ್ ಏನೋ ಟೆಸ್ಟ್ ತಗೊಬೇಕು ಅಂತ ತುಂಬಾ ಸ್ಟ್ರಾಂಗ್ ಇಂಟ್ಯೂಷನ್ ಅನಿಸ್ತಾ ಇತ್ತು. August 5th 4 days ಬಿಫೋರ್ ಮೈ ಆಕ್ಚುಯಲ್ ಪೀರಿಯಡ್ ನಾನು ಟೆಸ್ಟ್ ತಗೊಂಡಿದ್ದು. ಅವತ್ತು ಆಕ್ಚುಲಿ ಸ್ಯಾಟರ್ಡೆ ಮತ್ತೆ ಸಂಡೇ ನನ್ನ ಹಸ್ಬೆಂಡ್ ಮಂತ್ರಾಲಯಕ್ಕೆ ಹೋಗಿದ್ರು. ಆಕ್ಚುಲಿ ಅವತ್ತು ನನಗೂ ಹೋಗೋದಿದ್ದಿತ್ತು ಪ್ಲಾನು, ಬಟ್ ಅವ್ರು ನನ್ನ ಫ್ರೆಂಡ್ ಜೊತೆ ಹೋಗಿ ಬರ್ತೀನಿ ಅಂತ ಹೇಳಿದಕ್ಕೆ ಅವ್ರು ಹೊರಟ್ರು. ಸೊ ಸ್ಯಾಟರ್ಡೆ ಸಂಡೇ ಮನೇಲಿ ಯಾರು ಇಲ್ಲ, ನಾನು ಒಬ್ಳೆ. ಓಕೆನಾ, ಅವ್ರು ಫ್ರೈಡೆ ನೈಟ್ ಹೊಟ್ಟಿದ್ದು. ಸೊ ಸ್ಯಾಟರ್ಡೆ ನಾನು ಆಫೀಸಿಂದ ಬರ್ತಾ ಟೆಸ್ಟ್ ತಗೊಂಡ್ ಬಂದ್ಬಿಟ್ಟೆ. ನನ್ ಕೈಲಿ ಆಗ್ತಲ್ಲ ತಡ್ಕೊಳಕ್ಕೆ, ಟೆಸ್ಟ್ ಮಾಡ್ಲೇಬೇಕು. ಇನ್ನ 5 days ಇದೆ, ಪರವಾಗಿಲ್ಲ, 5 days ಮುಂಚೆನೆ ಟೆಸ್ಟ್ ಮಾಡ್ಬೇಕಂತ ನಾನು ಡಿಸೈಡ್. ತುಂಬಾ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆಯಲ್ವಾ. ಸೊ ಸರಿ ತಗೊಳ್ಳೋಣ, ಹೋದ್ರೆ ಒಂದ್ 50 ರೂಪಾಯಿ ಕಿಟ್ ಹೋಗುತ್ತೆ ಅಷ್ಟೇ ಅನ್ಬಿಟ್ಟು ಬರ್ತಾ ತಗೊಂಬಂದೆ. ಒಂದೇ ಕಿಟ್ ತಂದಿದ್ದು. ಸೊ ಬರ್ತಾ ತಗೊಂಬಂದೆ. ಈವ್ನಿಂಗ್ ಮನೇಲಿ ಯಾರು ಇಲ್ಲ. ಸೊ ದೆನ್ ಅನ್ಸ್ತು, ಸರಿ ತಗೋಬಿಡೋಣ, ಜಾಸ್ತಿ ವೆಯ್ಟ್ ಮಾಡೋದ್ ಬೇಡ, ಇನ್ನು 4 days ಇದ್ರು ಪರವಾಗಿಲ್ಲ, ನಂಗೆ ಗೊತ್ತಿಲ್ಲ, ಪಾಸಿಟಿವ್ ಬಂದ್ರೆ ಬರ್ಲಿ, ನೆಗೆಟಿವ್ ಬಂದ್ರೆ ಬರ್ಲಿ, ಆಮೇಲೆ ನೋಡ್ಕೊಳ್ಳೋಣ ಅನ್ಬಿಟ್ಟು. ಸೊ ನಾನು ಟೆಸ್ಟ್ ಮಾಡಿದಾಗ ಸ್ಲೈಟ್ಲಿ ಫೇಂಟ್ ಲೈನ್ ಇತ್ತು. ಹೆಂಗಾಯ್ತು ಅಂದ್ರೆ, ಫುಲ್ ಖುಷಿ ಆಗ್ತದೆ ಅಲ್ಲಿ. ನನ್ನ ಇಂಟ್ಯೂಷನ್ ಕರೆಕ್ಟ್ ಅಂತ ಒಂದ್ ಕಡೆ ಖುಷಿ, ಏನೋ ಮಗು ಬಂದ್ಬಿಡತ್ತೆ, ಮಗು ಆಗತ್ತಲ್ವಾ ಇವಾಗ, ಇದು ಪಾಸಿಟಿವ್ ಅಂದ್ರೆ ಮಗು ಆಗ್ಬಿಡತ್ತೆ ಅನ್ನೋದು ಒಂಥರ ಭಯ. ಸೊ ಪಾಸಿಟಿವ್ ಬಂದಿದ್ದೆ, ಫುಲ್ ಖುಷಿ ಆಗ್ಬಿಡ್ತು. ಬಟ್ ನಂಗೆ ಯಾರಿಗೂ ಹೇಳ್ಕೊಳಕ್ಕೆ ಅನ್ಸಲಿಲ್ಲ, ಯಾರಿಗೂ ಹೇಳ್ಕೊಬೇಕಂತ ಅನ್ಸಲಿಲ್ಲ. ಸೊ ನನ್ನ ಹಸ್ಬೆಂಡ್ ಇರ್ಲಿಲ್ವಲ್ಲ, ಬಂದ್ಮೇಲೆ ಏನಾದ್ರು ಸರ್ಪ್ರೈಸ್ ಮಾಡೋಣ ಅಂತಿದ್ದೆ. ಸೊ ಫಸ್ಟ್ ಬಂದ್ ಹೇಳಿದ್ದೆ ಸಿಂಬಾಗೆ. ಸಿಂಬಾ ನಮ್ಮ ಮನೆಗೆ ಪಪ್ಪು ಬರ್ತಿದೆ ಕಣೋ ಅಂತ ಹೇಳ್ದೆ. ಹೋಲ್ ನೈಟ್ ನಾನು ಒಬ್ಳೆ, ಯಾಕಂದ್ರೆ ಅವ್ರು ಮಾರ್ನಿಂಗ್ ಬೆಳಗಿನ ಜಾವನೇ ಬರ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನನ್ನ ತಂಗಿನೂ ಬಂದಿರ್ಲಿಲ್ಲ. ಹೋಲ್ ನೈಟ್ ನಾನು ಒಬ್ಳೆ. ಸೊ ಫಸ್ಟ್ ನಾನು ಏನೋ ಲೈಕ್ ಐ ಆಮ್ ಸರ್ಚಿಂಗ್, ಫಸ್ಟ್ ಫೇಂಟ್ ಲೈನ್ ಆಗಿತ್ತು. ಹಂಗೆ ಇಮಿಡಿಯೇಟ್ಲಿ ಒಂದು 5-10 minutes ಒಳಗಡೆನೆ ಡಾರ್ಕ್ ಲೈನ್ ಆಗೋಯ್ತು. ಫೇಂಟ್ ಲೈನ್ ಅಂದ್ರೆ ನಂಗೆ ಗೊತ್ತಾಗ್ಬಿಡ್ತು, ಓಕೆ ಇದು ಪಾಸಿಟಿವ್ ಅಂತ. ಸೊ ಹಂಗೆ ಡಾರ್ಕ್ ಲೈನ್ ಆಗಿತ್ತು. ಅದೊಂದೇ ಟೆಸ್ಟ್ ತಗೊಂಡಿದ್ದು, ನಾನು ಈ ಟೆಸ್ಟ್ ತಗೊಂಡೇ ಇಲ್ಲ. 5 days ಬಿಫೋರೇ ನಂಗೆ ಪಾಸಿಟಿವ್ ಬಂದಿದ್ದು ನೋಡಿ, ಒಂಥರ ಖುಷಿ. ನನ್ನ ಇಂಟ್ಯೂಷನ್ ಕರೆಕ್ಟ್ ಆಗಿದ್ದು ಅದು ಇನ್ನೊಂಥರ ಖುಷಿ. ಸೊ ಪಾಪು ಬರ್ತಿದೆ ಅಂತ ಅದು ಇನ್ನೊಂಥರ ಖುಷಿ, ಆದ್ರೂ ಭಯ. ಸೊ ನಾನು ಫಸ್ಟ್ ಯೂಟ್ಯೂಬ್ ಸರ್ಚ್ ಮಾಡಿ, ಐ ವಾಸ್ ಲೈಕ್ ಸಿಂಪ್ಟಮ್ಸ್ ಆಫ್ ಅರ್ಲಿ ಪ್ರೆಗ್ನೆನ್ಸಿ, ಸಿಂಪ್ಟಮ್ಸ್ ಆಫ್ ಫಸ್ಟ್ ಟ್ರೈಮಿನಿಸ್ಟರ್, ಹಂಗೆ ಏನೇನಂತ ಸುಮ್ಮನೆ ಸರ್ಚ್ ಮಾಡೋದು. ಸೊ ಫಸ್ಟ್ ವಿಡಿಯೋ ನಾನು ನೋಡಿದ್ದೆ ಮೈತ್ರಿ ಅವ್ರದ್ದು. ಐ ಲಿಂಕ್ ದಟ್ ವಿಡಿಯೋ. ಓಕೆನಾ, ನಾನು ಸಿಂಪ್ಟಮ್ಸ್ ಆಫ್ ಅರ್ಲಿ ಪ್ರೆಗ್ನೆನ್ಸಿನೋ ಅಥವಾ ಸಿಂಪ್ಟಮ್ಸ್ ಇನ್ ದ ಫಸ್ಟ್ ಟ್ರೈಮಿಸ್ಟರ್ ಏನೋ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಥಿಂಗ್ ಶಿ ಟೋಲ್ಡ್ ವಾಸ್ ಕಂಗ್ರಾಚುಲೇಷನ್ಸ್ ಆನ್ ಯುವರ್ ಪ್ರೆಗ್ನೆನ್ಸಿ ಅಂದ್ರು.
ಫಸ್ಟ್ ಅವರೇ ಹೇಳಿದ್ದು, ಓಕೆನಾ, ಆ ತರ ನಾನು ಹೇಳ್ತಾ ಇರೋದು ಫಸ್ಟ್ ಅವರೇ ಹೇಳಿದ್ದು. ಸೊ ಐ ಫೆಲ್ಟ್ ಸಿಕ್ಕಾಬಡೆ ಖುಷಿ ಆಗ್ಬಿಡ್ತು, ಲೈಕ್ ಐ ಆಮ್ ಪ್ರೆಗ್ನೆಂಟ್, ಇವಾಗ ನಮ್ಮ ಪಾಪು ಬರತ್ತೆ, ಅದೇ ದ ಹೋಲ್ ಲೈಫ್ ವಿಲ್ ಬಿ ಚೇಂಜ್ಡ್ ಅಂತ ನಾನು ಫುಲ್ ಸಕ್ಕತ್ತಾಗಿತ್ತು, ಓಕೆನಾ. ಆಮೇಲೆ ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಬಂದ್ರು. ಸೊ ಆಕ್ಚುಲಿ ಏನಂದ್ರೆ ಈ ವೀಕಿಂದ ನಂಗೆ ಅನ್ಸ್ತಿತ್ತಲ್ವಾ ನಾನು ಪ್ರೆಗ್ನೆಂಟ್ ಅಂತ, ಐ ವಾಸ್ ಟು ಕೀಪ್ ಟೆಲಿಂಗ್ ಯು ನಾನು ಪ್ರೆಗ್ನೆಂಟ್ ಅಂತ. ಈವನ್ ಬಿಫೋರ್ ಟೇಕಿಂಗ್ ದ ಟೆಸ್ಟ್ ಅಷ್ಟು ಸ್ಟ್ರಾಂಗ್ ಇಂಟ್ಯೂಷನ್ ಯಾಕಂತ ಗೊತ್ತಿಲ್ಲ, ಐ ವಾಸ್ ಟೆಲಿಂಗ್. ಸೊ ಅವತ್ತು ಸಂಡೇನು ಅಷ್ಟೇ ಐ ಕೆಪ್ ಟೆಲಿಂಗ್, ಏನೋ ಒಂದು ಅಡ್ಗೆ ಮಾಡ್ಬೇಕು, ಏನೋ ಒಂದು ವಿಚಾರಕ್ಕೆ ಯು ಗೋ ಬ್ರಿಂಗ್ ಅದು, ನೋ ಐ ಆಮ್ ಪ್ರೆಗ್ನೆಂಟ್ ನೋ ಅಂತ. ನನ್ನ ಹೋಲ್ ಪ್ರೆಗ್ನೆನ್ಸಿ ಹಂಗೆ ಕಳ್ದಿರೋದು, ಐ ಆಮ್ ಪ್ರೆಗ್ನೆಂಟ್ ನೋ, ಐ ಆಮ್ ಪ್ರೆಗ್ನೆಂಟ್ ನೋ. ಸೊ ಅವರು ಸುಮ್ನೆ ಅವಳು ವಾರದಿಂದ ಹೇಳ್ಕೊಂಡ್ ಬರ್ತಿದ್ದಾಳೆ ಐ ಆಮ್ ಪ್ರೆಗ್ನೆಂಟ್ ನೋ ಅಂದ್ಬಿಟ್ಟು ಹಂಗೆ ಹೇಳ್ತಿದ್ದಾಳೆ ಅಂದ್ಬಿಟ್ಟು ಅವ್ರ ತಲೆನೇ ಕೆಡ್ಸ್ಕೊಂಡಿಲ್ಲ. ಸರಿ, ನಾನು ಏನಾದ್ರು ಸ್ವಲ್ಪ ಚೆನ್ನಾಗಿ ಹೇಳೋಣ ಅಂದ್ಬಿಟ್ಟು ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿ ಹೇಳ್ಬೇಕಂತಿತ್ತಲ್ವಾ. ಸೊ ಮನೇಲೆಲ್ಲ ಕೆಲಸ ಮಾಡ್ತೆ, ಹೇಳ್ಬೇಕಾ ಬೇಡವಾ ಅಂತ ಇತ್ತು. ಟೆಸ್ಟ್ನ ಇಲ್ಲೇ ಜೋಬಲ್ಲೇ ಇಟ್ಕೊಂಡಿದ್ದೆ, ಕಿಟ್ನ ಎಲ್ಲಾದ್ರೂ ಇಟ್ಬಿಟ್ರೆ ಗೊತ್ತಾಗ್ಬಿಡತ್ತಲ್ಲ ಅಂತ. ಸೊ ಆಮೇಲೆ ಬೇಕ್ರಿಗೆ ಹೋಗಿ ಒಂದು ಬ್ರೌನಿ ತಗೊಂಡ್ಬಂದು ಕಿಸಾನ್ ಜಾಮ್ ತಗೊಂಡ್ಬಂದು ಅದ್ರ ಮೇಲೆ DAD ಅಂತ ಬರ್ದೆ. ಅದ್ರ ಜೊತೆ ಬೇರೆ ಎಲ್ಲ ತಂದಿದೆ, ಪಪ್ಸು ಅದು ಇದೆಲ್ಲ. ಸುಮ್ಮನೆ ತಿನ್ಬೇಕು ಅನ್ಸಿದೆ, ತಗೊಳ್ಳಿ ಅಂತ ಕೊಟ್ಬಿಟ್ಟು ಪಪ್ಸ್ ಕೊಟ್ಟೆ. ಆಮೇಲೆ ಎಲ್ಲ ತಿಂದ್ಮೇಲೆ ಬ್ರೌನಿ ಕೊಟ್ಟೆ. ಮೇ ಬಿ ಆ ವಿಡಿಯೋ ಇದ್ರೆ ಅಲ್ಲಿ ಅಟ್ಯಾಚ್ ಇಟ್ ಹಿಯರ್, ಎಲ್ಲ ಡಿಲೀಟ್ ಆಗ್ಬಿಟ್ಟಿದೆ ಆಲ್ಮೋಸ್ಟ್, ಎಲ್ಲ ಫೋನ್ ಹೊಡೆದೋಗ್ಬಿಟ್ಟು. ಸೊ ಬ್ರೌನಿ ಕೊಟ್ಟೆ. ಆಮೇಲೆ D ಈ ತರ ಬರ್ದಿದ್ದು ನಾನು, ಡ್ಯಾಡ್ ಅಂತ ಅಷ್ಟೇ ಬರ್ದಿದ್ದು ನಾನು, ಇನ್ನೆಂತದು ಬರ್ದಿಲ್ಲ, ಓಕೆನಾ. ಏನೇನು DOV ಡವ್ವ ಅಂದ್ರು. ನಾನು ಸುಮ್ನೆನೆ ಇದ್ದೆ. ಅವ್ರೇನ್ ಅನ್ಕೊಂತಾರ ನಾನು ಡವ್ ಮಾಡ್ತಿದೀನಿ ಅಂತ ಅನ್ಕೊಂತಾ ಇದಾರೆ. ವಿಡಿಯೋದ್ರಲ್ಲಿ ಹಂಗೆ ಹೇಳಿದ್ರೆ DOV ಡವ್ ಮಾಡ್ತಿದ್ಯಾ ಅಂತ. ಇಲ್ಲ ಅಂತ ಆಮೇಲೆ ಟೆಸ್ಟ್ ಕಿಟ್ ತೋರ್ಸಿದವ್ರು, ಆ ವಿಡಿಯೋದಲ್ಲಿ ಹಂಗೆ ಅದ್ ಹೆಂಗೆ ಇನ್ನ 50 ಹಂಗೆ ಹಿಂಗೆ ಅಂತ ಕ್ಯಾಲ್ಕುಲೇಷನ್ ಮಾಡಿದಾರೆ. ನಾನ್ ಇದು ಪಕ್ಕ 100% ನೋಡಿ, 2 ಲೈನ್ ಬಂದಿದೆ, ಪಕ್ಕ ಇದು ಪ್ರೆಗ್ನೆಂಟ್ ಪಕ್ಕ ಅಂತ ಹೇಳ್ತಾ ಇದ್ರು ಅವರು. ಸರಿ ನೋಡೋಣ, ಡಾಕ್ಟರ್ ಹೇಳಿದ್ಮೇಲೆ ನಂಬ್ತೀನಿ ಅಂತ ಅವರು. ಸೊ ಆಮೇಲೆ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ನಾವು ಡಾಕ್ಟರ್ ಹತ್ರ ತೋರಿಸಿದ್ಮೇಲೆ ಅವರು ಎಸ್ ಕನ್ಫರ್ಮ್ ಅಂದ್ಮೇಲೆ ಅವರು ಓಕೆ ಅಂತ ನಂಬಿದ್ದು. ಸೊ ಅದ್ ಹೆಂಗಂತ ಗೊತ್ತಿಲ್ಲ, 5 days ಬಿಫೋರೇ ನನ್ ಇಂಟ್ಯೂಷನ್ ಸರಿ ಅನ್ಸ್ಬಿಟ್ಟು ಟೆಸ್ಟ್ ತಗೊಂಡಿದ್ದಕ್ಕೂ ಅದು ಪಾಸಿಟಿವ್ ಬಂದಿದ್ದಕ್ಕೂ ಫುಲ್ ಖುಷಿ ಆಗ್ಬಿಡ್ತು. ಸೊ ಇದಾದ್ಮೇಲಿಂದ ಅಲ್ವಾ ಇರೋದು ಹೆಂಗೆ ಏನು ಅಂತ. ಸೊ ಈ ಸಲ ಏನ್ ಅನ್ಕೊಂಡೆ ಅಂದ್ರೆ, ಯಾರಿಗೂ ಈ ವಿಷಯನ ಶೇರ್ ಮಾಡೋದ್ ಬೇಡ, ಒಂದು 5 months ಆಗೋ ತನಕ ಯಾರಿಗೂ ವಿಷಯ ಶೇರ್ ಮಾಡೋದ್ ಬೇಡ ಅಂತ ಅಪ್ಪ ಅಮ್ಮನಿಗೂ ಹೇಳಿಲ್ಲ, ಆಫೀಸಲ್ಲಿ ಹೇಳಿಲ್ಲ, ಮಾವ ಅವ್ರಿಗೆ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ನನ್ಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೆ ಗೊತ್ತಿದ್ದು ಈ ವಿಷಯ, ಇನ್ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಲೈಕ್ ಪಾಸ್ಟ್ ಅಲ್ಲಿ ಒಂದು ಮಿಸ್ಕ್ಯಾರೇಜ್ ಆಗಿತ್ತು. ಸೊ ಆ ಸಲ ಫಸ್ಟ್ ಮಂತ್ ಅಲ್ಲಿ ಟ್ವಿನ್ಸ್ ಅಂತ ಗೊತ್ತಾಗಿ ಫಸ್ಟ್ ಮಂತ್ಗೆ ನಾವು ಎಲ್ರಿಗೂ ಹೇಳ್ಬಿಟ್ಟಿದ್ವಿ. ಅವಾಗ ನನ್ಗೇನು 18 years 19 years ಇತ್ತು. ಸೊ ಆವಾಗ ನನ್ನ ಬಾಡಿ ಕೂಡ ಸಪೋರ್ಟ್ ಮಾಡಿಲ್ಲ. ಸೊ ಮಿಸ್ಕ್ಯಾರೇಜ್ ಆಯ್ತು. ಇಟ್ಸ್ 2020 ನಡೆದಿರೋದು ಇನ್ಸಿಡೆಂಟ್. ಇವಾಗ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದು 2023. ಸೊ 3 years ಬ್ಯಾಕ್ ನಡೆದಿರೋದು ಆ ಮಿಸ್ಕ್ಯಾರೇಜ್. ಫಸ್ಟ್ ಟ್ವಿನ್ಸ್ ಅಂತ ಗೊತ್ತಾಗಿತ್ತು. ಟ್ವಿನ್ಸ್ ಅಂತ ಆದ್ಮೇಲೆ 1 baby ಇಲ್ಲ ಅಂತ ನೆಕ್ಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ಹೇಳಿದ್ರು, ಹಾರ್ಟ್ ಬೀಟ್ ಸ್ಟಾಪ್ ಆಗಿದೆ, ಮಿಸ್ಡ್ ಆಗಿದೆ ಅನ್ಬಿಟ್ಟು. ಸೊ ಆಮೇಲಿಂದ 8 ಮಂತ್ ಅಂದ್ರೆ 33rd weekಗೆ ನನಗೆ ಪಾಪುದು ಮೂವ್ಮೆಂಟ್ಸ್ ಗೊತ್ತಾಗ್ದಿರಾ. ಸೊ ವಿ ಹ್ಯಾಡ್ ಟು ನಾರ್ಮಲ್ ಡೆಲಿವರಿಯಲ್ಲೇ ಆ ಮಗುನ ಆಚೆ ತೆಗ್ದು ವಿ ಹ್ಯಾಡ್ ಟು ಗೋ ಥ್ರೂ ದ ಪ್ರೋಸೆಸ್. ಸೊ ಈ ಸಲಾನು ಯಾರಿಗೂ ಹೇಳೋದ್ ಬೇಡ, ಅಷ್ಟು ಕನ್ಫರ್ಮ್ ಆಗೋ ತನಕ ಅಂತ ಒಂದಿತ್ತು. ಸೊ ಈ ಸಲ ಯಾರಿಗೂ ಹೇಳಿಲ್ಲ, ಅಪ್ಪ ಅಮ್ಮನಿಗೂ ಹೇಳಿಲ್ಲ. ಸ್ಕ್ಯಾನಿಂಗ್ ಆದ್ಮೇಲೆ ಹೇಳೋಣ ಅಂತ ಆಯ್ತು. ಸೊ ನೆಕ್ಸ್ಟ್ ಡೇ ಎದ್ದು ನಾರ್ಮಲ್ ಆಗಿ ಆಫೀಸ್ಗೆ ಹೋದೆ. ಆಫೀಸಲ್ಲಿ ನಾರ್ಮಲ್ ಆಗಿ ಕೆಲಸ ಮಾಡ್ತಿದ್ದೆ. ಯಾಕಂದ್ರೆ ನಮ್ಮ ಪೋಸ್ಟ್ ಆಫೀಸ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಬ್ಯಾಗ್ ಎತ್ತಬೇಕು, ಇಳಿಸ್ಬೇಕು, ಪಾರ್ಸಲ್ಗಳು ಬರ್ತಿರತ್ತೆ, ಅದು ಇದು ಓಡಾಟ, ಗಾಡಿಯಲ್ಲೇ ಓಡಾಡ್ಬೇಕು. ಸೊ ನಾನು ಎಂತ ಟೆನ್ಷನ್ ತಗೊಂಡಿಲ್ಲ ಈ ಸಲ, ಯಾರಿಗೂ ಹೇಳಿಲ್ಲ. ಆರಾಮಾಗೆ ನನ್ನ ಲೈಫ್ ಏನೋ ಚೇಂಜ್ ಆಗಿದೆ ಅನ್ನೋ ತರ ಫೀಲೇ ಮಾಡಿಲ್ಲ, ಓಕೆನಾ. ನಾರ್ಮಲ್ ಆಗಿ ನನ್ನ ಲೈಫ್ ನಡ್ಕೊಂಡು ಹೋಗ್ತಾನೆ ಇತ್ತು. ಸೊ ಅದ್ರ ಜೊತೆ ನಾನು ಸ್ಕೂಲ್ಸ್ಗೂ ಹೋಗ್ತಿದ್ದೆ. ಅಪ್ಪ ಕರಾಟೆ ಕ್ಲಾಸಸ್ ತಗೊಳಕ್ಕೆ ನಂಗೆ 2 ಸ್ಕೂಲ್ ಕೊಟ್ಟಿದ್ರು. ನಂದೇ ಕಂಪ್ಲೀಟ್ ಜವಾಬ್ದಾರಿ ಆ ಸ್ಕೂಲ್. ಸೊ ನಾನು ಹೋಗಿ ಅದಕ್ಕೆ ಕ್ಲಾಸಸ್ ತಗೋಬೇಕಿತ್ತು. ಯಾಕಂದ್ರೆ ನನ್ನ ಆಫೀಸ್ ಕೆಲಸ ಬೇಗ ಮುಗ್ದೋಗ್ಬಿಡ್ತಿತ್ತು, 1:32 ಅಷ್ಟರಲ್ಲಿ ಮುಗ್ದೋಗ್ಬಿಡ್ತಿತ್ತು. ಸೊ ಅದಾದ್ಮೇಲಿಂದ ನಾನು ಕ್ಲಾಸಸ್ಗೆ ಹೋಗ್ತಿದ್ದೆ. ಸೊ ಸ್ಕೂಲ್ಸ್ಗೂ ಹೋಗಿ ಒಂದ್ ಸ್ಕೂಲ್ ಹೆಂಗಿತ್ತು ಅಂದ್ರೆ 3rd floor ಹತ್ತಿ ಅಲ್ಲಿ ಆಡಿಟೋರಿಯಂ ಇರೋದು, ಅಲ್ಲಿ ಹೋಗಿ ಕರಾಟೆ ಕ್ಲಾಸ್ ಮಾಡ್ಬೇಕಿತ್ತು. ಕೆಲವೊಂದ್ಸಲ ಸ್ಟೂಡೆಂಟ್ಸ್ ಬಂದಿಲ್ಲ ಅಂದ್ರೆ ಮತ್ತೆ ಕೆಳಗಿಳಿದು ಕರಿಬೇಕಿತ್ತು, ಮತ್ತೆ ಮೇಲೋಗಿ ಮಾಡ್ಬೇಕಿತ್ತು. ನನ್ನ ಪ್ರೆಗ್ನೆನ್ಸಿಲಿ ಆಕ್ಚುಲಿ 3 months ತನಕ ತುಂಬಾ ಹುಷಾರಾಗಿರ್ಬೇಕಂತ ಹೇಳಿದ್ರಲ್ಲ, ನಾನು ಇಂಥ ಹುಷಾರಲ್ಲೂ ಇರ್ಲಿಲ್ಲ. ಆರಾಮಾಗಿ ಓಡಾಡ್ತಿದ್ದೆ, ಗಾಡಿಲಿ ಓಡಾಡ್ತಿದ್ದೆ, ಸ್ಟೆಪ್ಸ್ ಹತ್ತುತ್ತಿದ್ದೆ, ಪಾರ್ಸಲ್ಗಳು ಎತ್ತುತ್ತಿದ್ದೆ, ಮನೆ ಕೆಲಸ ಮಾಡ್ತಿದ್ದೆ. ಯಾರಿಗೂ ಹೇಳಿರ್ಲಿಲ್ವಲ್ಲ, ಏನು ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ, ನಾನು ಆರಾಮ್ಸೆನೆ ಇದ್ದೆ.
ಸೊ ಹಿಂಗೆಲ್ಲ ಆಗುವಾಗ ಆಮೇಲೆ ನನ್ಗೆ ಇನ್ನೊಂದು ಏನ್ ಭಯ ಅಂದ್ರೆ ಲಾಸ್ಟ್ ಟೈಮ್ ಟ್ವಿನ್ಸ್ ಇತ್ತಲ್ಲ, ಭಯ ಅಲ್ಲ ನನ್ಗೆ ಪಕ್ಕ ಏನ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂದ್ರೆ ಟ್ವಿನ್ಸ್ ಆಗತ್ತೆ ಈ ಸಲ ಅಂತ. ಯಾಕಂದ್ರೆ 5 days ಬಿಫೋರ್ ಬೇರೆ ಟೆಸ್ಟ್ ತಗೊಂಡಿದೀನಿ, ಪಾಸಿಟಿವ್ ಬಂದಿದೆ. ಸೈನ್ಸ್ ಸ್ಟೂಡೆಂಟ್ ಆಬ್ವಿಯಸ್ಲಿ ಗೊತ್ತಿರುತ್ತೆ, HCG ಲೆವೆಲ್ಸ್ ಹೈ ಇದೆ, ಸೊ ಬೇಗ ಪಾಸಿಟಿವ್ ಬಂದಿದೆ. ಸೊ HCG ಲೆವೆಲ್ಸ್ ಹೈ ಇರೋದು ಟ್ವಿನ್ಸ್ ಪ್ರೆಗ್ನೆನ್ಸಿಲಿ ಅಂತ ನಾನು ಪಕ್ಕ ಈ ಸಲನು ಟ್ವಿನ್ಸ್ ಆಗತ್ತೆ, ಆಗ್ಬಿಡ್ಲಿ ದೇವ್ರೆ, ಟ್ವಿನ್ಸ್ ಆಗ್ಬಿಡ್ಲಿ, ಆರಾಮ್ಸೆ ಕೊಟ್ಬಿಡು, 2 ಕೊಟ್ಬಿಡು, ನೆಮ್ಮದಿಯಾಗಿ ಇದ್ಬಿಡ್ತೀನಿ, ಚೆನ್ನಾಗಿ ಸಾಕ್ಬಿಡ್ತೀನಿ. ನನ್ಗೇನಾದ್ರು ಟ್ವಿನ್ಸ್ ಅಂತ ಗೊತ್ತಾಗಿದ್ರೆ ನಾನು ಕೆಲಸ ಬಿಟ್ಟು, ಮನೆ ಕೆಲಸ ಬಿಟ್ಟು ಎಲ್ಲ ಬಿಟ್ಬಿಟ್ಟು ಬರೀ ಮಗುನೇ ನೋಡ್ಕೊಂಡು ಇದ್ಬಿಡ್ತಿದ್ದೆ. ಸೊ ಟ್ವಿನ್ಸ್ ಆಗತ್ತೆ ಆಗತ್ತೆ ಅನ್ಕೊಂಡೇ ಇದ್ದಿದ್ದು. ಸ್ಕ್ಯಾನಿಂಗ್ ತನಕ ಯಾರಿಗೂ ಹೇಳಿಲ್ಲ, ಅಪ್ಪ ಅಮ್ಮನಿಗೂ ಹೇಳಿಲ್ಲ, ಯಾರಿಗೂ ಅಂದ್ರೆ ಲಿಟ್ರಲಿ ಯಾರಿಗೂ ಹೇಳಿಲ್ಲ, ನನ್ಗೆ ನನ್ನ ಹಸ್ಬೆಂಡ್ ಇಬ್ಬರಿಗೆ ಗೊತ್ತಿದ್ದು. ಸೊ ಆಮೇಲೆ ಸ್ಕ್ಯಾನಿಂಗು ಅಷ್ಟೇ ಡಿಲೇ ಆಗ್ತಾನೆ ಬರ್ತಿತ್ತು. ಫಸ್ಟ್ ನಾವು ಒಂದು ಹಾಸ್ಪಿಟಲ್ ತೋರಿಸ್ಕೋಬೇಕು ಅಂತ ಅನ್ಕೊಂಡಿದ್ವಿ. ಸೊ ಅಲ್ಲಿಂದ ನನ್ನ ಆಫೀಸ್ ದೂರ ಆಗತ್ತೆ, ಮತ್ತೆ ನನ್ನ ಹಸ್ಬೆಂಡ್ ಅಲ್ಲಿಗೆ ಬರ್ಬೇಕು, ನಾನು ಆಫೀಸ್ ಮುಗಿಸ್ಕೊಂಡ್ ಬರ್ಬೇಕು. 2 ಸಲ ಸ್ಕ್ಯಾನಿಂಗ್ ಮಿಸ್ ಆಯ್ತು. ಒಂದ್ಸಲ ನಾವು ಲೇಟ್ ಆಗೋದ್ವಿ, ಇನ್ನೊಂದ್ಸಲ ಏನಾಯ್ತು ಡಾಕ್ಟರ್ ಇರ್ಲಿಲ್ಲ. ಸೊ 2 ಟೈಮು ನಾನು ಅಲ್ಲಿ ತನಕ ಹೋಗಿ ವಾಪಸ್ ಬರ್ಬೇಕಾಯ್ತು. ಸೊ ಫಾರ್ಚುನೇಟ್ಲಿ ಏನಂದ್ರೆ ನನ್ನ ಡೆಲಿವರಿ ಅದೇ ಹಾಸ್ಪಿಟಲ್ ಆಯ್ತು. ಸೊ ನನ್ಗೆ ಎಲ್ಲಿ ತೋರ್ಸ್ಬೇಕಂತಿತ್ತಲ್ಲ ಅಲ್ಲೇ ಆಯ್ತು. ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ನಮ್ಗೆ ಅಲ್ಲಿ ಹೋದ್ಮೇಲೆ ಲಾಸ್ಟ್ ಪ್ರೆಗ್ನೆನ್ಸಿ ಕೂಡ ನಾವು ಅಲ್ಲೇ ತೋರಿಸ್ತಾ ಇದ್ದಿದ್ದು. ಸೊ ನಂಗೆ ಅಲ್ಲೇ ಹೋಗ್ಬೇಕಂತ ಇತ್ತು, ಬಟ್ ದೂರ ಆಗದೆ, ಟ್ರಾವೆಲ್ ಮಾಡೋದಿಕ್ ಆಗೋದಿಲ್ಲ ಅಂದ್ಬಿಟ್ಟು ನಾವು ನಮ್ಮ ಆನೇಕಲಲ್ಲಿ ಇರೋ ಹಾಸ್ಪಿಟಲಲ್ಲೇ ತೋರಿಸ್ಬೇಕಾಯ್ತು. ಸೊ ಹಿಂಗಿರೋವಾಗ ಬಂತು, ಸೆಕೆಂಡ್ ಮಂತ್ ಬಂತು, 8 weeksಗೆ ಹೋದ್ವಿ ಹಾಸ್ಪಿಟ್ಲಿಗೆ. ಇಲ್ಲಿ ನಾನೇ ಫಾಲೋ ಅಪ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಹೋದ್ವಿ. ಸ್ಕ್ಯಾನಿಂಗ್ ರೂಮ್ಗೆ ಹೋಗೋ ತನಕ ಐ ಆಮ್ ಪ್ರೇಯಿಂಗ್, ದೇವ್ರೆ ಪ್ಲೀಸ್ ಟ್ವಿನ್ಸ್ ಕೊಟ್ಬಿಡು, ನಾನು ಆರಾಮ್ಸೆ ಸಾಕ್ಬಿಡ್ತೀನಿ, ನಾನು ಇನ್ನೇನು ಕೇಳೋದಿಲ್ಲ ನಿಂಗೆ, ನಂಗೆ ಟ್ವಿನ್ಸ್ ಕೊಟ್ಬಿಡು ಅಂತ. ಆಮೇಲೆ ಸ್ಕ್ಯಾನಿಂಗ್ ರೂಮ್ ಒಳಗೆ ಹೋದೆ. ಆಬ್ವಿಯಸ್ಲಿ ಅವ್ರು ಏನು ಹೇಳಲ್ಲ ತಾನೆ, ಅವರು FSH LMP EDD ಅಂತೆಲ್ಲ ಬರ್ಕೊಂತಿರ್ತಾರೆ. ನಾನು ಅವ್ರ ಮುಖನೇ ನೋಡ್ತಿದೀನಿ, ಹೇಳಪ್ಪ 2 heart beats ಅಂತ ಹೇಳಿ ನಂಗೆ 2 heart beats ಕೇಳಿಸ್ಬಿಡ್ಲಿ, ಮಿಕ್ಕಿದ್ ನಾನ್ ನೋಡ್ಕೊಂತೀನಿ, ನನ್ಗೆ ಅದೊಂದೇ ಇದ್ದಿದ್ ಧೈರ್ಯ. 2 heart beats ಕೇಳಿಸ್ಬಿಡ್ಲಿ, ಮಿಕ್ಕಿದ್ ನಾನು ಹೆಂಗೋ ಸಾಕ್ಬಿಡ್ತೀನಿ ಅಂತ. ಸೊ ಅವ್ರಿಗೆ ಕೇಳ್ದೆ. ಆಮೇಲೆ ಇನ್ನೊಂದೇನಂದ್ರೆ ನಮ್ ಇಡೀ ಫ್ಯಾಮಿಲಿ ಟ್ವಿನ್ಸ್ ಹಿಸ್ಟ್ರಿ ಇಲ್ಲ, ಯಾವ ಕಡೆನೂ ಇಲ್ಲ, ಟ್ವಿನ್ಸ್ ಹಿಸ್ಟ್ರಿನೇ ಇಲ್ಲ. ಲೈಕ್ ನಮ್ಮ 1 generation or 2 generations ಎಲ್ಲೂ ಟ್ವಿನ್ಸ್ ಹಿಸ್ಟ್ರಿನೇ ಇಲ್ಲ. ನನಗೆ ಅದ್ ಹೆಂಗ್ ಲಾಸ್ಟ್ ಟೈಮ್ ಟ್ವಿನ್ಸ್ ಆಯ್ತೋ ನನಗೆ ಗೊತ್ತಿಲ್ಲ. ಓಕೆನಾ, ಅದಾದ್ಮೇಲಿಂದ ಸೊ ನೋಡ್ತಾನೆ ಇದ್ದೆ, ಏನಾದ್ರು ಹೇಳ್ತಾರ ಟ್ವಿನ್ಸ್ ಅಂತ ಹೇಳ್ತಾರ ಅಂತ. ಯಾಕಂದ್ರೆ ಲಾಸ್ಟ್ ಟೈಮ್ ಟ್ವಿನ್ಸ್ ಅಂತ ಹೇಳ್ದಾಗ ಫುಲ್ ಖುಷಿ ಆಗ್ಬಿಟ್ಟಿತ್ತು. 2 ಮಕ್ಳಿದಾರಮ್ಮ ಅಂತ ಅನ್ಬಿಟ್ಟು ನಾನು ಆಚೆ ಬರ್ತಾ ಕೊಟ್ಟಿದ್ ಸ್ಮೈಲ್ ಹಿಂಗೆ ಅನ್ಕೊಂಡ್ ಬಂದಾಗ ನಮ್ಮಮ್ಮ ಏನೇ ಹಿಂಗ್ ನಗಿತಿದ್ಯಾ ಅಂತ ಕೇಳಿದ್ರು. ಅಮ್ಮ ಟ್ವಿನ್ಸ್ ಅಂತೆ ಅಂದಾಗ ಫುಲ್ ಆ ಫೀಲಿಂಗೇ ಬೇರೆ ಬಿಡಿ. ಹಳೇದ್ ಮಾತಾಡೋದ್ ಬೇಡ ಜಾಸ್ತಿ. ಸೊ ಸ್ವಲ್ಪ ನಾನು ಎಮೋಷನಲ್ ಆಗ್ಬಿಡ್ತೀನಿ ಹಳೇದ್ ಮಾತಾಡಿದ್ರೆ. ಸೊ ಹಳೇದ್ ಮಾತಾಡೋದ್ ಬೇಡ. ಈ ಸಲ ಮುಖ ನೋಡ್ತಾನೆ ಇದೆ, ಹೇಳ್ತಾರ ಅಂದ್ರೆ ಹೇಳಲಿಲ್ಲ. ಸೊ ಸರಿ ಆಯ್ತು ಅಂತ ಹೇಳುವಾಗ ಕೇಳ್ದೆ, ಒಂದೇ ಮಗುನ ಅಂತ. ಹ್ಞೂ ನಮ್ಮ ಒಂದೇ ಮಗು ಅಂದ್ರು. ಯಾಕೆ ಅಂದ್ರು. ಲೈಕ್ ಇಲ್ಲ ಲಾಸ್ಟ್ ಟೈಮ್ ಟ್ವಿನ್ಸ್ ಆಗಿತ್ತು ಅಂತ. ಇಲ್ಲ ಈ ಸಲ ಒಂದೇ ಮಗು ಅಂದ್ರು. ಅಂತ ಬೇಜಾರ ಡೆಫಿನೆಟ್ಲಿ ಆಯ್ತು, ಬಟ್ 1 ಮಗು ಹೆಲ್ತಿ ಆಗಿದೆ ಅಂತ ಕೇಳಿ ಖುಷಿ ಆಯ್ತು. ದೆನ್ ಐ ಟೋಲ್ಡ್ ಮೈ ಹಸ್ಬೆಂಡ್, ಒಂದೇ ಪಾಪು, ಅದನ್ನ ನೋಡ್ಕೊಂಡು ಸಾಕು ಫಸ್ಟ್ ಕರೆಕ್ಟ್ ಅಂತ ಹೇಳಿದ್ರು. ನಿಜವಾಗ್ಲೂ ಆ ದೇವ್ರು 1 ಮಗು ಕೊಟ್ಟೆ. ಏನೋ ಹೆಚ್ಚು ಅವಳಿಗೆ ಮಾಡ್ಕೊಂಡಿರೋ ಹರಕೆ ಇಲ್ಲ, ಅವಳಿಗೆ ಬೇಡ್ದಿರೋ ದೇವ್ರಿಲ್ಲ, ಆ ದೇವ್ರು ತಕ್ಕನಂಗೆ ಹುಟ್ಟಿದಾಳೆ ನನ್ ಮಗಳು, ಲಿಟ್ರಲಿ. ಸೊ ಅದಾದ್ಮೇಲಿಂದ ಫಸ್ಟ್ ಸ್ಕ್ಯಾನಿಂಗ್ ಗೊತ್ತಾಗಿದ್ದು ಸೆಪ್ಟೆಂಬರ್ 6th ಸ್ಕ್ಯಾನಿಂಗ್ ಮಾಡಿಸಿದ್ವಿ. 8 weeks ಆಗಿದೆ ಅಂದ್ಬಿಟ್ಟು. ಸೆಪ್ಟೆಂಬರ್ 8th ನನ್ನ ತಂಗಿ ಬರ್ಡೇ. ಸೊ 7th ನಾನು ಡಿಸೈಡ್ ಮಾಡಿದೆ ಅಮ್ಮ ಮನೆಗೆ ಹೋಗೋಣ, ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಸೊ ನನ್ನ ಹಸ್ಬೆಂಡ್ನ ಕೇಳ್ಕೊಂಡು ಹೋದೆ. ಸೊ ನಂಗೆ ರಾತ್ರಿ ಎಲ್ಲ ಹೇಳಕ್ ಭಯ, ಹೆಂಗ್ ಹೇಳಿ ಅದೇನೋ ಒಂಥರ ಮುಜುಗರ, ನಂಗೆ ಹೆಂಗ್ ಹೇಳ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ. ಯಾರಿಗೂ ಹೇಳಿಲ್ಲ, ನೈಟ್ ಹಂಗೆ ಮಲ್ಕೊಂಡೆ. ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಬ್ಯಾಗಲ್ಲೇ ಇದೆ. ನೆಕ್ಸ್ಟ್ ಡೇ ನಾನೇದು ಆಫೀಸ್ಗೆ ಹೋಗ್ಬೇಕು. ಅವತ್ತು ಆಫೀಸ್ ಇತ್ತು, ನಾನೇನು ರಜೆ ಹಾಕಿರ್ಲಿಲ್ಲ. ಸುಮ್ಮನೆ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೋಗಿದ್ದಷ್ಟೇ. ಸೊ ಆಮೇಲಿಂದ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಬ್ಯಾಗಲ್ಲೇ ಇದೆ. ಹೆಂಗೆ ಹೇಳ್ಬೇಕಂತ ಗೊತ್ತಾಗಲ್ಲ. ನಮ್ಮಪ್ಪ ಎದ್ದು ರೆಡಿ ಆದ್ರು, ಸ್ಕೂಲ್ಗೆ ಹೋದ್ರು, ಎಲ್ಲರೂ ಹೋದ್ರು. ನನ್ನ ತಂಗಿನೂ ರೆಡಿ ಆಗ್ತಿದ್ಲು ಕೆಲ್ಸ ಹೋಗ, ನಮ್ಮಮ್ಮ ಏನೋ ಅಡುಗೆ ಮಾಡ್ತಾ ಇದ್ರು. ಆಮೇಲೆ ಹಂಗೆ ಇರುವಾಗ ನೀನು ಗಿಫ್ಟ್ ಬೇಕೇನೆ ಅಂದೆ. ಬೇಕು, ಏನು ಅದು ಬ್ಯಾಗಲ್ಲಿ ಇದೆ ಎತ್ಕೋ ಅಂದೆ. ಆಮೇಲೆ ಅವಳು ಎತ್ಕೊಂತಾ ಇದ್ಲು. ಆಮೇಲೆ ನಮ್ಮಮ್ಮ ದೋಸೆನ ಹಾಕೊಂಬಂದು ತಗೊಂಬಂದ್ ಕೊಟ್ರು. ನಂಗೆ ಹೆಂಗೆ ಹೇಳ್ಬೇಕಂತಾನೆ ಗೊತ್ತಿಲ್ಲ. ಆಮೇಲೆ ಏನ್ ಗೊತ್ತಾ ಅಂದೆ. ಏನು ಅಂದ್ರು, ನೆಕ್ಸ್ಟ್ ವರ್ಷ ನಮ್ಮ ಮನೆಗೆ ಪಾಪು ಬರುತ್ತೆ ಅಂತ. ಸುಳ್ಳು ಹೇಳ್ಬೇಡಿ ಅಂದ್ರು. ನಿಜ ಅಂದೆ. ಆಮೇಲೆ ಅವಳು ಅಷ್ಟೊತ್ತಿಗೆ ರಿಪೋರ್ಟ್ ತಗೊಂಡು ನೋಡುದು, ನಮ್ಮ ನೋಡು ಅಂತ. ಎಲ್ಲಿ ತೋರಿಸ್ತಿದ್ದೀರಾ ಅಂತ. ಸರಿ ಇಲ್ಲಿ ತೋರಿಸ್ತಿದೀವಿ. ನಾನು ಅನ್ಕೊಂಡೆ ನಂಗೆ ಲಾಸ್ಟ್ ಮಂತೆ ಗೆಸ್ ಇತ್ತು. ಅಯ್ಯೋ ಹಂಗೆ ಅಂತ ಫುಲ್ ಖುಷಿ. ನಿಮ್ಮಪ್ಪ ಇರುವಾಗ ಹೇಳ್ಬೇಕು ತಾನೆ, ನಿಮ್ಮಪ್ಪ ಎಷ್ಟು ದೇವ್ರ ಹರಕೆ ಹೊತ್ಕೊಂಡಿದ್ರು ಗೊತ್ತಾ, ಊರಬ್ಬ ಮಾಡ್ತೀನಂತೆಲ್ಲ ಹರಕೆ ಹೊತ್ಕೊಂಡಿದ್ರು ಅಂತ. ಅವಳಿಗೋಸ್ಕರ 2 ಕುರಿ ಕಡಿತೀನಿ ಅಂತೆಲ್ಲ ಹರಕೆ ಹೊತ್ಕೊಂಡಿರಂತೆ. ಸೊ ಅದನ್ನ ಅಪ್ಪ ಅಮ್ಮನಿಗೆ ಹೇಳ್ದೆ ಅಷ್ಟೇ. ನಮ್ಮಮ್ಮಂಗೆ ನಾನು ಸಿನ್ಸಿಯರ್ ಆಗಿ ಹೇಳಿದ್ದೆ, ಯಾರಿಗೂ ಹೇಳ್ಕೊ ಬರ್ಬೇಡ ಅಂತ. ಯಾಕಂದ್ರೆ ನಮ್ಮಮ್ಮ ಹೆಂಗ್ ಗೊತ್ತಾಗಿದ ತಕ್ಷಣ ಎಲ್ರಿಗೂ ಹೇಳ್ಕೊ ಬಂದ್ಬಿಡ್ತಾರೆ. ಊರಲ್ಲಿರೋ ಯಾರ್ಯಾರಿದ್ದಾರೆ ಎಲ್ರಿಗೂ ಹೇಳ್ಕೊ ಬಂದ್ಬಿಡ್ತಾರೆ. ಸೊ ನಾನು ಅದ್ ಫಸ್ಟ್ ರೀಸನ್ಗೆ ನಾವು ಅಮ್ಮನಿಗೆ ಹೇಳಿಲ್ಲ. ಆಮೇಲೆ
ಸುಮ್ಮನೆ ಕನ್ಫರ್ಮ್ ಆಗೋ ತನಕ ಹೇಳೋದು ಬೇಡ ಅಂತ. ನಂಗೆ ಇನ್ನೊಂದು ಏನಿತ್ತು ಅಂದ್ರೆ ಲಾಸ್ಟ್ ಟೈಮ್ದು ಪಕ್ಕ ಕ್ಯಾರಿ ಮಾಡಿ ಮಾತಾಡ್ತಾರೆ ಯಾರಾದ್ರೂ ಮಾತಾಡೋರು. ಹೋ ಈ ಸಲ ಹುಷಾರಮ್ಮ, ಈ ಸಲ ಹುಷಾರಮ್ಮ ಅಂತ ಮಾತಾಡ್ತಾರೆ. ಸೊ ನನ್ಗೆ ಆ ಫೀಲಿಂಗ್ ಬೇಕಾಗಿರ್ಲಿಲ್ಲ. ಈ ಸಲ ನಾನು ಪಾಸಿಟಿವ್ ಆಗಿರ್ಬೇಕಿತ್ತು. ಈ ಸಲ ನಾನು ಹೆಂಗ್ ಫಿಕ್ಸ್ ಆಗಿದೆ ಅಂದ್ರೆ ದೇವ್ರು ಕೊಡ್ಬೇಕಾ, ಕೊಡ್ತಾನೆ ಅಂತ ನಾನು ಫಿಕ್ಸ್ ಆಗಿದ್ದು. ಸೊ ನಾನು ಅದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ. ಯಾರಿಗಾದ್ರೂ ಹೇಳಿದ್ರೆ ನನ್ಗೆ ಯಾರ್ಯಾರು ನೆಗೆಟಿವ್ ಮಾತಾಡ್ತಾರೆ ಅನ್ಸುತ್ತೆ ಅವ್ರು ನನ್ನ ಜೊತೆ ಮಾತಾಡ್ತಾನೆ ಇರಲಿಲ್ಲ, ಅವ್ರಿಗೆ ವಿಷಯ ಹೇಳಲೇ ಇಲ್ಲ. ಸೊ ನಮ್ಮ ಅಮ್ಮನ್ಗೂ ಹೇಳಿದೆ ಯಾರಿಗೂ ಹೇಳ್ಬೇಡಿ ಅಂತ. ಸರಿ, ಅವ್ರಿಗೂ ಯಾರಿಗೂ ಹೇಳಿರಲಿಲ್ಲ. ಆಫೀಸಲ್ಲೂ ಯಾರಿಗೂ ಗೊತ್ತಾಯಿಲ್ಲ. 5 ಮಂತ್ಸ್ ಇನ್ನೇನು 5-6 ಮಂತ್ಸ್ ಆದ್ಮೇಲೆ ಆಫೀಸಲ್ಲಿ ಗೊತ್ತಾಗಿದ್ದು. ಸೊ ಇಷ್ಟು ಕಂಪ್ಲೀಟ್ 2 ಮಂತ್ಸ್ ತನಕನೂ ಸಖತ್ತಾಗಿತ್ತು. ನನಗೆ ಅಷ್ಟೊಂದು ವಾಮಿಟಿಂಗು ಎಂಥದ್ದು ಇರಲಿಲ್ಲ. ಸ್ವಲ್ಪ ತಲೆ ಸುತ್ತು ಇರ್ತಿತ್ತು ಅಷ್ಟೇ, ಬಿಟ್ರೆ ನನಗೆ ಇನ್ನೆಂಥದ್ದು ಆರಾಮ್ಸೆ ಇತ್ತು. ಈ ಮಗು ಅಂತೂ ನನಗೆ ಏನು ಕಾಟನೇ ಕೊಟ್ಟಿಲ್ಲ. ಹೋಲ್ ಪ್ರೆಗ್ನೆನ್ಸಿ ಆರಾಮಾಗಿದೆ. ಮತ್ತೆ ನಮ್ಮಮ್ಮ ಏನು ಹೇಳ್ತಿರೋ ಗೊತ್ತಾ, ನಿನ್ ಪಕ್ಕ ಹುಟ್ಟೋ ಮಗು ನಿಂಗೆ ಚೆನ್ನಾಗಿ ಕಾಟ ಕೊಡುತ್ತೆ ಪಕ್ಕ, ಯಾಕಂದ್ರೆ ನಾನು ಜಾಸ್ತಿ ಕಾಟ ಕೊಡ್ತಿದ್ನಂತೆ. ಸೊ ಪಕ್ಕ ನಿನಗೆ ಕಾಟ ಕೊಡುತ್ತೆ ಅಂತ ಮಗುನೇ ಹುಟ್ಟಿದ್ರೆ. ನಾನು ಇಲ್ಲ ನನಗೆ ಸೈಲೆಂಟ್ ಮಗು ಹುಟ್ಟುತ್ತೆ. ನಾನು ಫುಲ್ ಮ್ಯಾನಿಫೆಸ್ಟ್ ಮಾಡಿ ಅದಕ್ಕೆ ಹೇಳ್ಕೊಡ್ತಾ ಇದ್ದೀನಿ, ನೀನು ಸೈಲೆಂಟಾಗೇ ಇರಬೇಕು, ನೀನು ಒಳ್ಳೆ ಮಗು ಅಂತ. ನಾನು ಡೆಫಿನೆಟ್ಲಿ ಹಂಗೆ ಅವಳಿಗೆ ಹೇಳ್ಕೊಟ್ಟೆ. ಅವಳು ಅಂತ ಮಗುನೇ ಹುಟ್ಟಿದಾಳೆ. ನಾನು ಹಿಂಗೆ ಅನ್ಕೊಂಡು ಹಂಗೆ ಹುಟ್ಟಿದಾಳೆ. ಸೊ ನಾನು ಪ್ರೆಗ್ನೆನ್ಸಿಲಿ ಹೆಂಗೆ ಪಾಸಿಟಿವ್ ಆಗಿದ್ದೆ ಅಂತ ನಿಮಗೂ ಹೇಳ್ಕೊಡ್ತೀನಿ. ನಿಮ್ಗೆ ಯಾರಾದರೂ ಪ್ರೆಗ್ನೆನ್ಸ್ ಗೊತ್ತಿರೋ ಈ ವಿಡಿಯೋನ ಶೇರ್ ಮಾಡಿ, ಅಥವಾ ನೀವೇ ಪ್ರೆಗ್ನೆನ್ಸ್ ಆಗಿದ್ರೆ ಸೊ ಇದನ್ನ ಅಳವಡಿಸ್ಕೊಳ್ಳಿ. ಸೊ ಮಕ್ಕಳಿಗೆ 3 ಮಂತ್ಸ್ 4 ಮಂತ್ಸ್ ಆದ್ಮೇಲಿಂದ ಅವ್ರಿಗೆ ಕೇಳ್ಸಕ್ ಶುರು ಆಗುತ್ತೆ. ಓಕೆನಾ? ದ ಲಿಸನ್ ಟು ಎವ್ರಿ ಸಿಂಗಲ್ ವರ್ಡ್ ಯು ಸ್ಪೀಕ್. ಪಾಸಿಟಿವ್ ಆಗಿರಲಿ, ನೆಗೆಟಿವ್ ಆಗಿರಲಿ, ಆದಷ್ಟು ಪಾಸಿಟಿವ್ ಆಗಿ ಮಾತಾಡಿ. ನಾನು ಹೆಂಗೆ ಹೇಳ್ತಿದ್ದೆ ಅಂದ್ರೆ, ಯು ಆರ್ ದಿ ಸ್ಟ್ರಾಂಗೆಸ್ಟ್ ಬೇಬಿ ಇನ್ ದ ವರ್ಲ್ಡ್, ಯು ಆರ್ ದಿ ಹೆಲ್ತಿಯೆಸ್ಟ್, ಸ್ಮಾರ್ಟೆಸ್ಟ್. ನೀವೇ ತುಂಬಾ ಹೆಲ್ತಿಯೆಸ್ಟ್ ಬೇಬಿ ವರ್ಲ್ಡ್ ಅಲ್ಲಿ. ನೀವು ತುಂಬಾ ಒಳ್ಳೆಯವರು. ನೀವು ಎಂತದಂದ್ರೆ ನೀವು ಅಳೋದೇ ಇಲ್ಲ, ಹಂಗೆ ನೀವು ಯಾವಾಗ್ಲೂ ನಗ್ನಗ್ತಾ ಇರ್ತೀರಾ. ನೀವು ಎಲ್ರ ಜೊತೆನೂ ಸೇರ್ಬೇಕು. ನೀವು ಎದ್ದಿದ ತಕ್ಷಣ ಅಳ್ಬಾರ್ದು. ನೀವು ಅಮ್ಮಗ್ ಜಾಸ್ತಿ ಕಾಟ ಕೊಡ್ಬಾರ್ದು. ನೀವು ಎಷ್ಟು ಚೆನ್ನಾಗಿರ್ತೀರ ಅಲ್ವಾ, ಜಾಲಿಯಾಗಿರ್ತೀರ ಅಲ್ವಾ, ನಿಮ್ಮನ್ನ ನಾನು ಸಾಕ್ದಂಗೆ ಅನ್ಸಲ್ಲ. ಹಿಂಗೆ ಬರೀ ಪಾಸಿಟಿವ್ ಆಗೇ ಮಾತಾಡ್ಕೊಂಬರ್ತಿದ್ದೆ. ನೀವು ಎಷ್ಟು ಹೆಲ್ತಿ ಇದ್ದೀರಾ ಗೊತ್ತಾ, ನೀವು ಎಷ್ಟು ಸ್ಮಾರ್ಟ್ ಇದ್ದೀರಾ ಗೊತ್ತಾ, ನಿಮ್ಗೋಸ್ಕರ ಅಮ್ಮ ಕಾಯ್ತಾ ಇದ್ದೀನಿ, ಯಾವಾಗ ಬರ್ತೀರಾ. ನಾನು ಇವಾಗ ತನಕನೂ ಅವಳ ಜೊತೆ ಮಾತಾಡ್ತಾನೆ ಇರ್ತೀನಿ, ಏನಾದ್ರೂ ಒಂದು ಮಾತಾಡ್ತಾನೆ ಇರ್ತೀನಿ. ಅವಳು ಹುಟ್ಟಿದ್ಮೇಲೆನೂ ಮಾತಾಡ್ತಿದ್ದೆ. ಅವಳು ಹೊಟ್ಟೆಲಿರೋವಾಗ ಸ್ಟಾರ್ಟ್ ಮಾಡಿದ್ದು ದಿನ ಏನಾದ್ರೂ ಹಿಂಗೆ ಪಾಸಿಟಿವ್ ಅಫರ್ಮೇಷನ್ಸ್ ಹೇಳ್ತಾನೆ ಇರಿ. ನೀವೆಷ್ಟು ಒಳ್ಳೆಯವ್ರು ಗೊತ್ತಾ, ಲೈಕ್ ಏನಾದ್ರೂ ಪಾಸಿಟಿವ್ ಅಫರ್ಮೇಷನ್ಸ್ ಹೇಳ್ತಾನೆ ಇರಿ. ಲೈಕ್ ನೀವು ಎಷ್ಟು ಹೆಲ್ತಿ ಇದ್ದೀರಾ ನಿಮಗೆ ಗೊತ್ತಾ, ನೀವು ಎಷ್ಟು ಸ್ಮಾರ್ಟ್ ಇದ್ದೀರಾ ಗೊತ್ತಾ, ಎಷ್ಟು ಲಕ್ಕಿ ಇದೀನಿ ನಾನು ನಿಮ್ಮ ಮದರ್ ಆಗಿ. ಲೈಕ್ ನಾನು ಎಷ್ಟು ಲಕ್ಕಿ ಇದ್ದೀನಿ ನಿಮ್ಮ ಅಮ್ಮ ಆಗೋದಿಕ್ಕೆ. ಸೊ ಹಿಂಗೆ ನಾನು ಆದಷ್ಟು ಪಾಸಿಟಿವ್ ಆಗಿ ಹೇಳ್ಕೊಂಡು ಬರ್ತಿದ್ದೆ. ಲಿಟ್ರಲಿ ಆ ಮಗು ಹಂಗೆ ಹುಟ್ಟಿದೆ. ಚಿನ್ನ ಅಂತ ಮಗು ಒಂದಿನಾನು ನನಗೆ ಕಾಟ ಕೊಟ್ಟಿಲ್ಲ. ಲೈಕ್ ಲಿಟ್ರಲಿ ಹಾಸ್ಪಿಟಲ್ ಹುಟ್ಟಿದ್ದೆ ಅವಳು ಅತ್ತಿಲ್ಲ. ಒಂದಿನ ಅವಳು ಎದ್ದಿದ ತಕ್ಷಣ ಅಂತ ಮಗುನೇ ಅಲ್ಲ, ಇವಾಗ್ಲೂ ಅಳೋದಿಲ್ಲ. ಅವಳು ಎದ್ದಿದ ತಕ್ಷಣ ಎದ್ದು ಮಿಣ್ಕ ನೋಡ್ಕೊಂಡಿರ್ತಾಳೆ. ಏನಾದ್ರೂ ಯಾರಾದ್ರೂ ಇನ್ನ ನಿದ್ದೆ ಇದ್ದು ಅವಳು ಯಾರಾದ್ರೂ ಎಬ್ಬರ್ಸ್ಬಿಟ್ರೆ ಅಳ್ತಾಳೆ. ಬಿಟ್ರೆ ಅವಳು ನಿದ್ದೆ ಕಂಪ್ಲೀಟ್ ಆದ್ಮೇಲೆ ಅವಳು ಪಾಡುಗಳು ಎದ್ದೊಳ್ತಾಳೆ, ಅಳೋದಿಲ್ಲ. ಮತ್ತೆ ನಾನು ಅನ್ಕೊಂತಿದ್ದೆ ಎಲ್ರ ಹತ್ರನೂ ಸೇರ್ಬೇಕು, ಕೆಲವೊಂದ್ ಮಕ್ಳು ಸೇರೋದಿಲ್ಲ ಅಲ್ವಾ. ಸೊ ಎಲ್ರ ಹತ್ರನೂ ಸೇರ್ಬೇಕು ನನ್ ಮಗಳು ಹಂಗ ಅನ್ಕೊಂಡಿದ್ದೆ. ಅವಳು ಲಿಟ್ರಲಿ ಹಂಗೆ ಇದ್ದಾಳೆ, ಎಲ್ರ ಹತ್ರನೂ ಸೇರ್ತಾಳೆ, ಎಲ್ರ ಜೊತೆನೂ ಆರಾಮಾಗಿ ಮಾತಾಡ್ಕೊಂಡು. ಶಿ ಲವ್ಸ್ ಪೀಪಲ್. ನನ್ಗೆ ಆಪೋಸಿಟ್ ಇದ್ದಾಳೆ. ಶಿ ಲವ್ಸ್ ಪೀಪಲ್. ನೋಡಿದ ತಕ್ಷಣ ಎಷ್ಟು ಇಷ್ಟಪಡ್ತಾಳೆ ಎಲ್ರು. ಸೊ ಇದನ್ನೆಲ್ಲಾನು ನಾನು ಪ್ರೆಗ್ನೆನ್ಸಿ ಮತ್ತೆ ನಾನು ಕೆಲ್ಸಕ್ಕೆ ಹೋಗೋದು ಅಷ್ಟೇ. ಐ ಯೂಸ್ ಟು ಟೆಲ್ ಹರ್, ಮಮ್ಮ ಕೆಲ್ಸಕ್ಕೆ ಹೋಗ್ತೀನಿ 6 ಮಂತ್ಸ್ ಆದ್ಮೇಲೆ, 6 ಮಂತ್ಸ್ ಅಷ್ಟೇ ನಿಮ್ ಜೊತೆ ಇರೋದು. ಯಾಕಂದ್ರೆ ಅವರು ಅಡ್ಜಸ್ಟ್ ಆಗ್ಬೇಕಲ್ಲ. ಸೊ ಹೊಟ್ಟೆಯಿಂದಾನೆ ಅವ್ರಿಗೆ ತುಂಬಾ ಶಾರ್ಪ್ ಇರ್ತಾರೆ ಮಕ್ಕಳು. ಯಾರ್ಯಾರು ವಾಯ್ಸ್ ಕೇಳಿಸ್ಕೊಂತಾರೆ ಅವ್ರನ್ನೆಲ್ಲ ರೆಕಗ್ನೈಸ್ ಮಾಡ್ತಾರೆ. ಸೊ ಯಾರ್ಯಾರು ವಾಯ್ಸ್ ಕೇಳಿಸ್ಕೊಂಡಿರಲ್ಲ ಅವ್ರನ್ನೆಲ್ಲ ರೆಕಗ್ನೈಸ್ ಮಾಡೋದು ಸ್ವಲ್ಪ ಕಡಿಮೆ. ಸೊ ಹೊಟ್ಟೆಯಿಂದಾನೆ ಎಲ್ಲ ಹೇಳ್ಕೊಡ್ತಾ ಬಂದೆ ಅವಳಿಗೆ. ಈ ಗರ್ಭ ಸಂಸ್ಕಾರ ಅಂತಿರುತ್ತಲ್ಲ, ಅದು ಲಿಟ್ರಲಿ ಟ್ರೂ. ಅವ್ರಿಗೆ ನಾವ್ ಎಷ್ಟು ಪಾಸಿಟಿವ್ ಹೇಳ್ಕೊಡ್ತೀವೋ ಹೊಟ್ಟೆ ಒಳಗಿಂದಾನೆ ಬಿಲ್ಡ್ ಮಾಡ್ಬೋದು ಮಗುಗೆ. ಸೊ ನಾನು ಆ ಥರನೇ ಬಿಲ್ಡ್ ಮಾಡ್ಕೊಂಡು ಬಂದಿತ್ತು ಅವಳಿಗೆ. ಸೊ ಎಷ್ಟಾಗುತ್ತೋ ಅಷ್ಟು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೆ. ಅವಳ ಜೊತೆ ಒಂದು ನೆಗೆಟಿವ್ ಮಾತಾಡ್ತಾನೆ ಇಲ್ಲ. ಆ್ಯಂಡ್ ಇನ್ನೊಂದು ಏನಂದ್ರೆ, ಯು ವಿಲ್ ಬಿ ಶಾಕ್ ಟು ನೋ ದಿಸ್. ಸೊ ಸ್ಕ್ಯಾನಿಂಗ್ ಆಗಿ ನಮ್ಮ ಅಮ್ಮಗ್ ಬಂದು ಹೇಳುವಾಗ್ಲೇ ನಾನು ಹೇಳ್ಬಿಟ್ಟಿದ್ದೆ ಪಕ್ಕ ಹೆಣ್ಮಗು ಅಂತ. ಬೇಕಿದ್ರೆ ನಮ್ಮ ಅಮ್ಮಂಗಲ್ಲ, ಯಾರನ್ನಾದ್ರೂ ಕೇಳ್ಕೊಳ್ಳಿ, ನಾನ್ 100% ನನ್ಗೆ ಹೆಣ್ಮಗುನೇ ಅಂತ. ಬಟ್ ಹೋಗ್ತಾ ಹೋಗ್ತಾ ಸಿಂಪ್ಟಮ್ಸ್ ಸ್ವಲ್ಪ ಚೇಂಜ್ ಆಗ್ತಾ ಹೋಗ್ತು. ನೋಡ್ದವ್ರು ಎಲ್ರು ಗಂಡ್ಮಗು ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ನನ್ಗೂ ಹಂಗೆ ಅನ್ಸಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಹೆಣ್ಮಗು ಅನ್ಸ್ಬಿಡ್ತು. ನಾನು 100% ಕನ್ಫರ್ಮ್ ಇದೆ ಹೆಣ್ಮಗುನೇ ಅಂತ ನಾನು ಹೇಳ್ಬಿಟ್ಟೆ, ಹಾಕ್ಬಿಟ್ಟು ಅದೆಲ್ಲ ನೋಡಿದ್ದಾದ್ಮೇಲೆ. ಬಟ್ ಹೋಗ್ತಾ ಸಿಂಪ್ಟಮ್ಸ್ ಕಂಪ್ಲೀಟ್ ಚೇಂಜು. ಸಿಂಪ್ಟಮ್ಸ್ ಎಲ್ಲ ನೋಡಿದ್ರೆ ಬಾಯ್ ಬೇಬಿ ಸಿಂಪ್ಟಮ್ಸ್ ಆಯ್ತು ಈ 7 ಮಂತ್ಸ್ ಮೇಲೆ ಎಲ್ಲ. ಬಟ್ ಅಲ್ಲಿ ತನಕ ಗರ್ಲ್ ಬೇಬಿನೇ ಅನ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ಗೂ ಗರ್ಲ್ ಬೇಬಿನೇ ಬೇಕಿತ್ತು. ಸೊ ಗರ್ಲ್ ಬೇಬಿನೇ ಆಯ್ತು. ಫುಲ್ ಖುಷಿ.
ಅದಾದ್ಮೇಲಿಂದ ನಾವು ಫಸ್ಟ್ ಟ್ರೈಮಿಸ್ಟರ್ ಹಿಂಗಾಯ್ತು. ಸೆಕೆಂಡ್ ಟ್ರೈಮಿಸ್ಟರ್ ವಾಸ್ ದಿ ಅಲ್ಟಿಮೇಟ್ ಬ್ಲಾಕ್ ಬಸ್ಟರ್. ಮನೇಲೂ ಕೆಲಸ ಮಾಡು, ಆಫೀಸಲ್ಲೂ ಮಾಡು, ಸ್ಕೂಲ್ಗೂ ಹೋಗು. ಸ್ಕೂಲ್ಗೆ ಹೋಗಂದ್ರೆ ನಮ್ಮ ಅಪ್ಪ ಒಂದು ಸ್ಕೂಲ್ ಕೊಟ್ಟಿದ್ರು, ಅದನ್ನ ಮಾಡ್ತಿದ್ದೆ. ಅದ್ರ ಜೊತೆ ನಮ್ಮ ಅಪ್ಪ ಯಾರಾದ್ರೂ ಬಂದಿಲ್ಲ, ಆಬ್ಸೆಂಟ್ ಆಗಿದಾರೆ ಅಂದ್ರೆ ಅವ್ರ ಪ್ಲೇಸಿಗೆ ಬರಕ್ ಹೇಳ್ತಿದ್ರು. ಸೊ ಇಮಿಡಿಯೇಟ್ ಕಾಲ್ ಮಾಡಿ ಹೇಳಿದ್ರು, ಹೋಗ್ತಿದ್ದೆ, ಮಾಡ್ತಿದ್ದೆ. 4, 5, 6 ಮಂತ್ಸ್ ಏನಿದೆ ನನ್ನ ಪ್ರೆಗ್ನೆನ್ಸಿದು, ದಿ ಬೆಸ್ಟ್ ಮಂತ್ಸ್ ಅಂತ ಹೇಳ್ಬೋದು. ಮಸ್ತ್ ಆಕ್ಟಿವ್, ಎನರ್ಜಿ ಫಸ್ಟ್ ಕ್ಲಾಸ್ ತರ ಇತ್ತು. ಸೊ ಅಷ್ಟು ಚೆನ್ನಾಗಿತ್ತು. ಆಮೇಲಿಂದ ನವೆಂಬರ್ ಬಂದಾಗ ನನ್ನ ಹಸ್ಬೆಂಡ್ ಬರ್ಡೇ ಬಂತು. ಅವಾಗ ನಂಗೆ 4 ಕಂಪ್ಲೀಟ್ ಆಗಿ 5 ಮಂತ್ಸ್ ಆವಾಗ ಐ ಥಾಟ್ ಲೆಟ್ಸ್ ಗೋ ಫಾರ್ ಅ ಟ್ರಿಪ್ ಅಂತ. ಯಾಕಂದ್ರೆ ಈ 3 ಮಂತ್ಸ್ ಹೋಗಿಲ್ಲ, ಬರೀ ಸ್ಕೂಲ್, ಆಫೀಸು, ಮನೆ, ಬರೀ ಅದೇ ಮಾಡ್ಬಿಟ್ವಿ. 4 ಮಂತ್ಸ್ ಆದ್ಮೇಲೆ ಆದ್ರೂ ಎಲ್ಲಾದ್ರೂ ಟ್ರಿಪ್ ಹೋಗೋಣ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಬರ್ಡೇಗೆ ನಾವು ಕೂರ್ಗ್ ಪ್ಲಾನ್ ಮಾಡಿದ್ವಿ. ಓಕೆನಾ, ಎಷ್ಟಾಗುತ್ತೋ ಅಷ್ಟು ಕಾಮಾಗಿ ಗಾಡಿನ ಓಡಿಸ್ಕೊಂಡು ತುಂಬಾ ಸೇಫ್ ಆಗಿ ಕರ್ಕೊಂಡ್ಬಂದ್ರು. 3 ಡೇಸ್ ಟ್ರಿಪ್ಪು. ಅದಾದ್ಮೇಲೆ ಬಾಗ್ಮಂಡ್ಲ ಆ ಕಡೆ ಎಲ್ಲ ಹೋಗಿ ನೋಡ್ಕೊಂಡ್ ಬಂದ್ವಿ. ಸಖತ್ತಾಗಿತ್ತು. ಅಂಡ್ ಯು ನೋ ವಾಟ್ಸ್ ದ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್, ಅವ್ರ ಬರ್ಡೇ ದಿನನೇ ನನ್ನ ಪಾಪು ನಂಗೆ ಒದ್ದಿದ್ದು. ಮನೇಲಿ ನಂಗೆ ಯಾಕೋ ಏನೋ ಟಿಂಗ್ ಟಿಂಗ್ ಅಂತ 2 ಟೈಮ್ಸ್ ಅನ್ಸ್ತು ಮನೇಲಿ. ಓಕೆನಾ, ನಂಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಟರ್ಫ್ಲೈಸ್ ತರ ಇರುತ್ತಲ್ಲ, ಫ್ಲಫಿ ತರ, ಏನೋ ಸುಮ್ನೆ ಹಿಂಗೆ ಫ್ಲಟರ್ ಮಾಡ್ತಾ ಇರತ್ತೆ. ಸೊ 4 ಮಂತ್ಸ್ ಅಲ್ಲಿ ಹಂಗ 4 ಕಂಪ್ಲೀಟ್ ಆಗಿ 5 ಬೀಳತ್ತಲ್ಲ. ಸೊ ಆ ಟೈಮಲ್ಲಿ ಆಗಿತ್ತು ಇದು. ಸೊ ದೆನ್ ನನ್ನ ಹಸ್ಬೆಂಡ್ ಬರ್ಡೇ, ನಾವು ಅಲ್ಲಿದ್ದೀವಿ ಕೂರ್ಗಲ್ಲಿ. ಶಿ ಲಿಟ್ರಲಿ ಕಿಕ್ಡ್ ಮೀ. ಚೆನ್ನಾಗಿ ಫೀಲ್ ಆಯ್ತು, ಇದು ಪಕ್ಕಾ ಬೇಬಿದೆ ಅಂತ ಚೆನ್ನಾಗಿ ಫೀಲ್ ಆಗೋ ರೇಂಜ್ಗೆ ಒಂದು ಕಿಕ್ ಸಿಕ್ತು. ಸೊ ಅದೆಲ್ಲ ನಂಗೆ ಮರೆಯೋಕ್ಕೆ ಆಗೋದಿಲ್ಲ. ಎಷ್ಟು ಎಕ್ಸೈಟ್ ಆಗತ್ತಲ್ಲ, ಅದನ್ನ ಫೀಲ್ ಮಾಡಿರೋರಿಗೆ ಗೊತ್ತಿರುತ್ತೆ. ಆ ಫಸ್ಟ್ ಹಾರ್ಟ್ ಬೀಟ್ ಕೇಳಿಸ್ಕೊಳ್ಳೋದು, ಆ ಫಸ್ಟ್ ಒದಿಯೋದು, ಆ ಮೂಮೆಂಟ್ಸ್ ಎಲ್ಲ ಇವಾಗಲೂ ನಾವು ಚೆರಿಷ್ ಮಾಡ್ತೀವಿ. ಸೊ ಐ ಡೋಂಟ್ ನೋ, ನಾನು ಇದನ್ನೆಲ್ಲ ಮರ್ತೋಗ್ಬಿಡ್ತೀನ ಏನೋ ಒಂದು 4 ಇಯರ್ಸ್ ಆದ್ಮೇಲೆ ಅಂತ. ಬಟ್ ಇದನ್ನ ಯಾವುದು ಮರಿಬಾರ್ದಂತಾನೆ ಇಲ್ಲಿ ಹೇಳಿ ಇಡ್ತಾ ಇದ್ದೀನಿ. ಸೊ ಅದಷ್ಟು ಒಳ್ಳೆ ಫೀಲಿಂಗ್ ಅದ. ಅದಾದ್ಮೇಲಿಂದ ಅದ್ರ ಜೊತೆ ಮಾತಾಡೋದು ಜಾಸ್ತಿ ಆಗ್ಬಿಟ್ಟೆ. ಇನ್ನೇನ್ ಕೆಲಸ, ಮನೇಲಿ ಏನ್ ನನ್ಗೆ ಯಾರು ರೆಸ್ಟ್ರಿಕ್ಷನ್ಸ್ ಇಲ್ಲ, ಮಾಡಿದ್ರೆ ಮಾಡು, ಬಿಟ್ರೆ ಬಿಡು ಅಂತ ಇದ್ರು. ನನ್ನ ಹಸ್ಬೆಂಡನು ಆರಾಮಾಗಿ ಕುತ್ಕೊಂಡು ಅದ್ರ ಜೊತೆ ಮಾತಾಡೋದೆ. ಹೋಗ್ತಾ ಏನಾದ್ರು ಗಾಡಿಲಿ ಹೋಗ್ತಿದ್ರೆ ಅದ್ರ ಜೊತೆ ಮಾತಾಡೋದು, ಆಫೀಸಲ್ಲಿ ಓದಿಯೋದು, ಏನಾದ್ರು ಕೆಲಸ ಮಾಡ್ತಿದ್ರೆ ಓದಿತಾ ಇದ್ಲು. ಇಟ್ಸ್ ಲೈಕ್ ತೀರಾ ಆಕ್ಟಿವ್ ಅಲ್ಲ. ಫಸ್ಟ್ ಬೇಬಿ ಇತ್ತಲ್ಲ, ಆ ಫಸ್ಟ್ ಬೇಬಿ ಫುಲ್ ಆಕ್ಟಿವ್ ಇತ್ತು. ಈ ಮಗು ಆಕ್ಟಿವ್ ಇಲ್ಲ, ಫುಲ್ ಒಂಥರ ಸ್ಲೋ. ನಾನು ಅನ್ಕೊಂಡಿದ್ದೆ ಯಾವ್ದೋ ನಂತರನೇ ಸೋಂಬೇರಿ ಮಗು ಅಂತ. ಬಟ್ ಇನ್ನೊಂದೇನಂದ್ರೆ, ಜಾಸ್ತಿ ಓದಿಯಲ್ಲ ಅಂದ್ರೆ ಬಾಯ್ ಬೇಬಿ ಅಂತ ಹೇಳ್ತಿದ್ರು. ಸೊ ಏನೋ ಓದಿತೀನಿ ಸುಮ್ಮನೆ ಅದ್ರ ಆಡೋದು ಆಡ್ಕೊಂಡು ಇರ್ತಿತ್ತು. ಲೈಕ್ ಲಿಟ್ರಲಿ ಎಲ್ಲ ಮಕ್ಳು ಹಂಗೆ ಮಾಡೋದು ಹೊಟ್ಟೆಲೆ. ಸುಮ್ಮನೆ ಜಾಸ್ತಿ. ನಂಗೆ ಫಸ್ಟ್ ಬೇಬಿ ಅಂತೂ ಫುಲ್ ಆಕ್ಟಿವ್, 1 ನಿಮಿಷನೂ ಸುಮ್ಮನೆ ಇರ್ತಿರ್ಲಿಲ್ಲ. ಆಟ ಆಡ್ತಾನೆ ಇರ್ತಿತ್ತು ಹೊಟ್ಟೆಯಲ್ಲಿ. ಸಿಕ್ಕಾಪಟ್ಟೆ ಆಕ್ಟಿವ್ ಆಯ್ತು. ದಟ್ ವಾಸ್ ಆಲ್ಸೋ ಅ ಗರ್ಲ್ ಬೈ ದ ವೇ. ಓಕೆ, ಕೂಲ್, ಹಳೇದು ಮಾತಾಡಲ್ಲ ಅಂತ ಹೇಳಿದೀನಿ. ಅಂಡ್ ಇದು ತೀರಾ ಸೈಲೆಂಟ್ ಬೇಬಿ. ಓಕೆನಾ, ನಾನು ಅವಾಗ ಅನ್ಕೊಂಡಂಗೆ ಹುಟ್ಟುತ್ತಿದ್ದು ಸೈಲೆಂಟ್ ಬೇಬಿ, ಆರಾಮ್ಸೆ ಇರುತ್ತೆ ಅಂತ. ಲಿಟ್ರಲಿ ಏನೂ ಕಾಟ ಕೊಡ್ತಿರ್ಲಿಲ್ಲ. ಸೊ 5 ಮಂತ್ಸ್ಗೆ ಆಮೇಲೆ ಅಮ್ಮ ಕರ್ಕೊಂಡೋಗಿ ಏನೋ ಫಂಕ್ಷನ್ ತರ ಎಲ್ಲ ಮಾಡಿದ್ರು. ಅದೇ ಲಾಸ್ಟ್. ಅದನ್ನ ಆಮೇಲೆ ಸೀಮಂತ ಎಲ್ಲ ಏನು ಮಾಡಿಲ್ಲ ನಮ್ಮ ಮನೆಯಲ್ಲಿ. ಬೇಡ, ಸುಮ್ಮನೆ ಜಾಸ್ತಿ ಜನರಿಗೆ ಹೇಳೋದು, ದೃಷ್ಟಿ ಆಗೋದು, ಅದು ಎಂಥದ್ದು ಬೇಡ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಫಸ್ಟೇ ಹೇಳ್ಬಿಟ್ರು, ನನ್ನ ಸೀಮಂತ ಎಲ್ಲ ಏನು ಮಾಡೋದಿಲ್ಲಮ್ಮ, ನೀನು ಅದನ್ನ ಆಸೆನೇ ಇಟ್ಕೊಬೇಡ ಅಂತ. ಬಟ್ ನಂಗೆ ಎಂಥ ಹೆಣ್ಮಕ್ಳಿಗೂ ಅದೊಂದು ಆಸೆ ಇರುತ್ತೆ, ಸೀಮಂತ ಮಾಡಿಸ್ಕೊಬೇಕು, ಎಲ್ರು ಬರಬೇಕು, ನಮ್ಗೆ ಬ್ಲೆಸ್ ಮಾಡಬೇಕು ಅಂತ. ಸೊ ಆ ಮೂಮೆಂಟ್ ನನ್ನ ಲೈಫಲ್ಲಿ ನಡೆದಿಲ್ಲ. ಬಟ್ 5th ಮಂತಲ್ಲೇ ನಮ್ಮಮ್ಮ ಒಂದು ಸ್ವಲ್ಪ ಎಲ್ರೂ ಕರೆದಿ, ಹಣ್ಣುಗಳು ಎಲ್ಲ ಇಟ್ಟು, ನನಗೆ ಸೀರೆ ಕೊಡಿಸಿ, ಅದರದ್ದು ನಾನು ಬೇಕಿರೋ ಫೋಟೋ ಇನ್ಸರ್ಟ್ ಮಾಡ್ತೀನಿ ನೋಡಿ. ಸೊ ಆ ಥರ ಎಲ್ಲ ಮಾಡಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದೊಂಥರ ಫೀಲಿಂಗ್ ಹೇಳೋಕ್ಕಾಗಲ್ಲ. ಈ ಥರ ಒಂದು ಹೆಣ್ಣಿಗೆ ಈ ಥರ ಕೂರಿಸಿ ಎಲ್ಲರೂ ಬಂದು ಅರ್ಶಿನ ಕುಂಕುಮ ಹಚ್ಚಿ ಬಳೆ ಹಾಕಿ ಅದೆಲ್ಲ ಮಾಡುವಾಗ ಅದೊಂಥರ ಒಳ್ಳೆ ಫೀಲಿಂಗ್ ಅನ್ಸುತ್ತೆ. ಇನ್ನೇನ್ ಅದಕ್ಕೆ ಏನು ಅರ್ಥ ಹೇಳ್ಬೇಕಂತ ಗೊತ್ತಿಲ್ಲ. ಸೊ 5th ಮಂತ್ ಆಗೋ ತನಕನೂ ಆಫೀಸಲ್ಲಿ ಯಾರಿಗೂ ಗೊತ್ತಿಲ್ಲ. ನನ್ನ ಫ್ರೆಂಡ್ ಒಬ್ಳಿಗೆ ಗೊತ್ತಿದ್ದು. ಅದು ತಾನಾಗ ಅವಳೇ ಕೇಳಿದ್ಲು, ಏನೇನು ಪ್ಲಾನಿಂಗ್, ಯಾವಾಗ, ಹೆಂಗೆ ಅಂತ ಕೇಳಿದಾಗ ಅವಾಗ ಐ ಟೋಲ್ಡ್. ಇವಾಗ 4 ಮಂತ್ಸ್ ಕಂಪ್ಲೀಟ್ ಆಗಿ 5 ಮಂತ್ಸ್ ಬೀಳ್ತಿದೆ ಅಂತ. ಲಿಟ್ರಲಿ ನಾನು ಹೇಳಿರೋರು ಎಲ್ಲರೂ ಮೇಲಿಂದ ಕೆಳಕ್ ತನಕ ನನಗೆ ನೋಡಿರೋರೆ. ಯಾಕಂದ್ರೆ ನಾನು ಅಷ್ಟು ಆಕ್ಟಿವ್ ಆಗೇ ಇದ್ದೆ, ಆರಾಮ್ಸೆ ಓಡಾಡ್ಕೊಂಡು. ಲೈಕ್ ಏನ್ ಗೊತ್ತಾ, ಪ್ರೆಗ್ನೆನ್ಸಿ ಒಂದು ಡಿಸೀಸೇ ಅಲ್ಲ. ಕೆಲವೊಬ್ರಿಗೆ ಪಾಪ ಏನೋ ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಇರುತ್ತೆ. ಸೊ ಫಸ್ಟ್ ಮಂತಿಂದಾನೇ ಬೆಡ್ ರೆಸ್ಟ್ ಮಾಡ್ತಿರ್ತಾರೆ. ಸೊ ಥ್ಯಾಂಕ್ ಗಾಡ್ ನನಗೆ ಆ ಥರ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಇರಲಿಲ್ಲ. ನನ್ಗೆ ಏನ್ಸುತ್ತೆ, ಇಟ್ಸ್ ಆಲ್ ಇನ್ ದ ಮೈಂಡ್ ಅಷ್ಟೇ. ನಾವು ಹಿಂಗೆ ತಗೊಂತೀವಿ ಪ್ರೆಗ್ನೆನ್ಸಿ, ಹಾಗೆ ನಾವು ಪಾಸಿಟಿವ್ ಆಗಿ ತಗೊಂಡ್ರೆ ಪಾಸಿಟಿವ್, ನಂಗೆ ಏನೂ ಆಗಲ್ಲ, ನಡಿ ಅಂತ ಮಾಡಿದ್ರೆ
ಏನೂ ಆಗೋದಿಲ್ಲ, ಅಯ್ಯೋ ಏನಾದ್ರೂ ಆಗ್ಬಿಡತ್ತೆ ಅಂತ ಅನ್ಕೊಂತಾ ಇದ್ರೆ ಆ ಥರನೇ ಆಗತ್ತೆ. ಸೊ ಇಟ್ಸ್ ಆಲ್ ಇನ್ ಅ ಮೈಂಡ್ ಅಂತ ನನ್ಗನ್ಸುತ್ತೆ. ಅದಾದ್ಮೇಲಿಂದ 5 months ಆದ್ಮೇಲಿಂದ ಅಪ್ಪ ಟೂರ್ನಮೆಂಟ್ ಮಾಡಿದ್ರು. ಸೊ ಅವಾಗ್ಲೂ ಅಲ್ಲೂ ಅಟೆಂಡ್ ಮಾಡಿದ್ದೀನಿ. ಸೊ ನಾನು ಕಂಪ್ಲೀಟ್ ಆಕ್ಟಿವ್ ಆಗೇ ಇದ್ದೆ. ನಾನು ಆಫೀಸ್ ರಜಾ ಹಾಕಿಲ್ಲ, ಎಂತ ಕೆಲಸ ಬಿಟ್ಟಿಲ್ಲ, ಎಲ್ಲ ಆರಾಮಾಗಿ ಮಾಡ್ತಿದ್ದೆ. ಬಟ್ ನನ್ನ ತಂಗಿ ಬಂದು ಮನೇಲಿ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಾ ಇದ್ಲು. ಮನೆ ಒರೆಸೋದು ಅಥವಾ ಪಾತ್ರೆ ತೊಳೆದೇನಾದ್ರೂ ನಂಗೆ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಿದ್ಲು. ಸೊ ಯಾರಾದ್ರೂ ಊಟ ಮಾಡ್ಕೊಟ್ರೆ ಸಾಕು ಅಂತ ಅನಿಸ್ತಾ ಇರತ್ತಲ್ವಾ. ಸೊ ಬಟ್ ಆದಷ್ಟು ನನ್ನ ಕೈಲಿ ಎಷ್ಟಾಗತ್ತೋ ನಾನು ಅದನ್ನ ಮಾಡ್ಕೊತಾ ಇದ್ದೆ. ಅದಾದ್ಮೇಲಿಂದ 6th month ಅಂದ್ರೆ ಜನವರಿ 5-6 ಅಂದ್ರೆ ಡಿಸೆಂಬರ್ ತನಕ ಬಂದಿತ್ತಲ್ವಾ. ಸೊ ಜನವರಿಲಿ ಆಫೀಸಲ್ಲಿ ನಾನ್ ಹೇಳಿಲ್ಲ, ಅದನ್ನು ನನ್ನ ಫ್ರೆಂಡೇ ಹೇಳಿದ್ದು. ಆಫೀಸಲ್ಲಿರೋ ಹುಡುಗಿರಿಗೆ ಒಬ್ಬೊಬ್ರಿಗೆ ನಾನು ಹೇಳ್ದೆ 5 months ಅಲ್ಲಿ ಒಬ್ರಿಗೆ ಹಂಗೆ ಹೇಳ್ಕೊಂತಾ ಬಂದೆ. ಎಲ್ರೂ ಮೇಲಿಂದ ಕೆಳಗ್ ತನಕ ನೋಡಿರೋರು ಏನೇನು ಹೆಂಗೆ ಅಂತ ಕೇಳ್ತಾ ಇದ್ರು. ಹೆಂಗೆ ಅಂದ್ರೆ ಏನಂತ ಹೇಳಿ ನನ್ಗೆ ಹೇಳ್ಕೊಳಕ್ ನಾಚಿಕೆ. ಫಸ್ಟ್ ಆಫ್ ಆಲ್ ಹಿಂಗೆ ಇದು ಅಂತ. ಸೆಕೆಂಡ್ ಅಂತ ಸಿಚುವೇಶನ್ ಬಂದಿಲ್ಲ, ನಾನು ಹೇಳಿಲ್ಲ. ಮತ್ತೆ ಆರಾಮಾಗಿದ್ಯಾ, ಕೆಲಸ ಮಾಡ್ತಿದ್ಯಾ, ಹಂಗೆ ಹಿಂಗೆ ಅಂತಿದ್ರು. ಆರಾಮಾಗೇ ಇದ್ದೀನಿ, ನನ್ಗೆಂತ ತೊಂದರೆ ಇಲ್ಲ ಅಂದ್ಬಿಟ್ಟು. ಸೊ 5-6 months ತನಕ ಯಾರಿಗೂ ಗೊತ್ತಿಲ್ಲ. 6 months ಇನ್ನೇನ್ ಕಂಪ್ಲೀಟ್ ಆಗುತ್ತೆ ಅನ್ನೋವಾಗ ಆಫೀಸಲ್ಲಿ ನನ್ನ ಫ್ರೆಂಡ್ ಹೇಳಿದ್ಮೇಲೆ ಎಲ್ರಿಗೂ ಗೊತ್ತಾಗಿದ್ದು. ಹಿಂಗೆ ಹಿಂಗ ಎಲ್ರೂ ಶಾಕು. ನನ್ ಇನ್ನೇನ್ ಪಾಪು ಆಗತ್ತೆ ಅಂತ ರಜಾ ತಗೊಂಡಾಗ್ಲೂ ಎಷ್ಟೊಂದ್ ಜನ ಗೊತ್ತಿರ್ಲಿಲ್ಲ. ತುಂಬಾ ಜನ ಗೊತ್ತೇ ಇಲ್ಲ ನಂಗ್ ಮಗು ಆಗಿದೆ ಅಂತ. ರೀಸೆಂಟ್ ಆಗಿ ಒಬ್ರು ಕೇಳಿದ್ರು, ಅವರು ರಜಾ ಹೋಗಿದ್ರು 1 year. ನಾನು ರಜಾ ಮುಗಿಸ್ಕೊಂಡ್ ಬಂದೆ. ಅವ್ರ ಬಗ್ಗೆ ಕೇಳ್ತಿದ್ದೆ, ಹೆಂಗಿದಾಳ್ ಮಗಳು ಹಂಗೆ ಹಿಂಗೆ ಅಂತ. ಚೆನ್ನಾಗಿದ್ದಾಳೆ ಅಂತ ಹೇಳ್ತಿದ್ರು. ಸಿಕ್ಕಾಪಟ್ಟೆ ತೀಟೆ ಅಂದ್ರು. ನಮ್ಮ ಮಗಳು ತೀಟೆ. ನಿನ್ಗೆ ಯಾವ ಗ್ಯಾಪಲ್ ಮಗು ಆಯ್ತು ಅಂತ, ನೀವು ರಜಾ ಹೋಗ್ ಬಂದ್ರಲ್ಲ ಆ ಗ್ಯಾಪಲ್ ಆಯ್ತು ಅಂತ. ನೀನ್ ಅವಾಗ ಪ್ರೆಗ್ನೆಂಟ್ ಇದ್ದ ಅಂತ. ಅವ್ರು 9 months ರಜಾ ಹೋಗೋವಾಗ ನಾನು 7 months ಇದೆ. ಯಾರಿಗೂ ಗೊತ್ತೇ ಆಗ್ಲಿಲ್ಲ ನಾನು ಪ್ರೆಗ್ನೆಂಟ್ ಅಂತ. ಹೊಟ್ಟೆನೂ ಅಷ್ಟೊಂದು ಬಂದಿರ್ಲಿಲ್ಲ. ನಾನು 7 months ತನಕ ಅಷ್ಟೊಂದು ವೇಟ್ ಗೇನ್ ಆಗಿರ್ಲಿಲ್ಲ. ಆಗಿದೆ ಬಟ್ ತೀರಾ ಕಡಿಮೆ. ನೋಡಿದ ತಕ್ಷಣ ಏನು ಅಷ್ಟೊಂದು ನಾನು ಆಕ್ಚುಲಿ ಸ್ವಲ್ಪ ವೇಟ್ ಇದ್ದಿದ್ರಿಂದ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಜಾಕೆಟ್ಸು ಸ್ವೆಟ್ ಶರ್ಟ್ಸ್ ಹಾಕೊಂಡು ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟು 7 months ಯಾರಿಗೂ ಹೇಳಲೇ ಇಲ್ಲ. ಇನ್ನೇನ್ ರಜಾ ತಗೊಂತೀನಿ 1 ವಾರ ಅನ್ನುವಾಗ್ಲೇ ಎಲ್ರಿಗೂ ಗೊತ್ತಾಗಿದ್ದು. ಓಕೆ, ಇವಾಗ 30 weeks ತನಕನೂ ಕೆಲಸ ಮಾಡಿದೀನಿ. 30 weeks ತನಕನೂ ನಾನು ಎವ್ರಿ ಡೇ ಹೋಗಿದ್ದೀನಿ ಆಫೀಸ್ಗೆ. ಒಂದಿನಾನು ರಜಾ ತಗೊಂಡಿಲ್ಲ. ಸೊ ಆರಾಮಾಗಿ ಮಾಡ್ಕೊಂಡಿದ್ದೆ. ನನ್ಗೇನ್ ಇನ್ನು ತೀರಾ ಜಾಸ್ತಿ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋ ತರ ಏನ್ ಮಾಡಿಲ್ಲ. ಆಮೇಲೆ ಒಬ್ಬೊಬ್ರಿಗೆ ಹೇಳಿ ಎಲ್ರಿಗೂ ಗೊತ್ತಾಯ್ತು. ಓಕೆ, ಲೈಕ್ ಪ್ರೆಗ್ನೆಂಟ್ ಇದ್ದಾರೆ ಅಂತ. ನನ್ಗೆ ಹೇಳ್ಕೊಳಕ್ ನಾಚಿಕೆ. ನಾನು ಬಾಯ್ ಬಿಟ್ಟು ಹೇಳಿದ್ದು ಒಬ್ರಿಗೇನೆ. ಅದ್ ಬಿಟ್ರೆ ಎಲ್ರಿಗೂ ಅವ್ರವ್ರ ಕಡೆಯಿಂದ ಹಂಗಂಗೆ ಗೊತ್ತಾಗಿರೋದು. ತುಂಬಾ ಜನ ಕೋಪನೂ ಮಾಡ್ಕೊಂಡಿದ್ದಾರೆ ಯಾಕೆ ಹೇಳಿಲ್ಲ ಅಂತ. ಲಿಟ್ರಲಿ ಇದೇ ರೀಸನ್. ನಂಗೆ ಸುಮ್ನೆ ಲಾಸ್ಟ್ ಪ್ರೆಗ್ನೆನ್ಸಿದ್ ಹೇಳ್ಕೊಂಡು ನಂಗೆ ನೆಗೆಟಿವ್ ಮಾತಾಡ್ತಾರೆ ಅನ್ನೋದು. ಮತ್ತೆ ಇನ್ನೊಂದು ಸ್ವಲ್ಪ ಪಕ್ಕಾ ಕನ್ಫರ್ಮ್ ಊಟ ತನಕ ಯಾರಿಗೂ ಹೇಳೋದ್ ಬೇಡ ಅನ್ನೋ ರೇಂಜ್ ಅಲ್ಲೇ ಇದ್ದಿದ್ದು. ಆಮೇಲೆ ನಮ್ಮ ಮನೆ ಹತ್ರ ಇರೋರ್ಗು ಯಾರಿಗೂ ಗೊತ್ತಿಲ್ಲ. ದಿನ ಹೋಗ್ತಾಳೆ ಆಫೀಸ್ಗೆ, ಬರ್ತಾಳೆ ಅಷ್ಟೇ ಗೊತ್ತಿದ್ದು. 7 months ಆದ್ಮೇಲೆ ಒಂದ್ ಸ್ವಲ್ಪ ಹೊಟ್ಟೆ ಕಾಣಿಸಕ್ಕೆಲ್ಲ ಶುರು ಆಗತ್ತಲ್ಲ. 7 months ಡೆಫಿನೆಟ್ಲಿ ಗೊತ್ತಾಗತ್ತೆ. ಸೊ ಆಮೇಲಿಂದ ಒಬ್ರು ಕೇಳಿದ್ರು ಪ್ರೆಗ್ನೆಂಟಾ ಅಂತ. ಹಂಗೆ ಇಡೀ ಬೀದಿಗೆ ಓದಾಗ್ಬಿಟ್ಟಿತ್ತು. ಓಕೆ, ಹಿಂಗೆ ಆರಾಮಾಗಿ ಓಡಾಡ್ಕೊಂಡಿದ್ದಾಳಲ್ಲ ಹಂಗೆ ಅನ್ಬಿಟ್ಟು ನಂಗೆ 2 days ಎದೊಳಕ್ಕೆ ಆಗ್ಲಿಲ್ಲ. ಲಿಟ್ರಲಿ ಆ ದೃಷ್ಟಿಗೋ ಏನೋ ಗೊತ್ತಿಲ್ಲ, ಅವ್ರಿಗೆಲ್ರಿಗೂ ಗೊತ್ತಾದ್ಮೇಲೆ 2 days ನಂಗೆ ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ, ಗಾಡಿ ಓಡಿಸ್ತಾಳೆ, ಎಲ್ಲ ಮಾಡ್ತಾಳೆ, ಹಬ್ಬಗಳು ಮಾಡ್ತಿದ್ದಾರೆ, ಏನು ಸಿಂಪ್ಟಮ್ಸೇ ಇಲ್ಲ, ಆರಾಮ್ಸೆ ಓಡಾಡ್ಕೊಂಡಿದ್ದಾಳಲ್ಲ ಅಂತ ಹೇಳಿದ ತಕ್ಷಣ ನಂಗೆ ಫುಲ್ ದೃಷ್ಟಿ ಆಗ್ಬಿಡ್ತು. 2 days ನಂಗೆ ಎದೊಳಕ್ಕೆ ಆಗ್ತಿಲ್ಲ. ಎದೊಳ್ತಿದ್ದೆ ಆಫೀಸ್ಗೆ ಹೋಗ್ತಿದ್ದೆ, ಮತ್ತೆ ಬಂದು ಮಲ್ಕೊಂತಾ ಇದ್ದೆ. ಆ ತರ ಇದ್ದಿದ್ದು ಸಿಚುವೇಶನ್. ಸೊ ಆವಾಗ್ಲೂ ಹೇಳೋರು ಎಲ್ರು ಈ ಸಲ ಹುಷಾರು ಅಂತ. ಬಟ್ 30 weeks ತನಕ ನಾನು ಆಫೀಸ್ ಮುಗಿಸ್ಕೊಂಡು ಏನ್ ಬಂದೆ, ಆಮೇಲಿಂದ ನನ್ಗೊಂದ್ ಸ್ವಲ್ಪ ಭಯ ಶುರು ಆಯ್ತು. ಮೇ ಬಿ ಆಫೀಸ್ಗೆ ಹೋಗಿದ್ರೆ ಡಿಸ್ಟ್ರಾಕ್ಷನ್ ಆಗಿರ್ತಿತ್ತನೋ ಗೊತ್ತಿಲ್ಲ. ಬಟ್ ಯಾವಾಗ ನಾನು ಆಫೀಸ್ ಬಿಡ್ಬೇಕಂತ ಡಿಸೈಡ್ ಮಾಡಿದೆ, ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ 8 months ಅಲ್ಲಿ ಹಂಗಾಗಿದ್ರಕ್ಕೆ ಕೆಲಸ ಮಾಡೋದ್ ಬೇಡ, ರಿಸ್ಕಿ ಅಂತಾನೆ ಅನ್ಸಿತ್ತು. ಸೊ ಅದಕ್ಕೋಸ್ಕರ ನಾನು ಸರಿ ಲೀವ್ ತಗೊಳ್ಳೋಣ ಅಂದ್ಬಿಟ್ಟು ಬಂದ್ಬಿಟ್ಟೆ. ಅಂಡ್ 7 months ಅಲ್ಲಿ ಏನಾಗಿತ್ತು ಅಂದ್ರೆ ನಂಗೆ ಗ್ಯಾಸ್ಟ್ರಿಕ್ ತರ ಆಗಿತ್ತು. ಸರಿಯಾಗಿ ಊಟ ಮಾಡಿದಿರೋನೋ ಏನೋ ಗೊತ್ತಿಲ್ಲ, ನಂಗೆ ಗ್ಯಾಸ್ಟ್ರಿಕ್ ತರ ಆಗಿ ನೋವು ಬಿಟ್ಟು ಬರ್ತಿತ್ತು. ನಾನ್ ಏನಪ್ಪ 7 ತಿಂಗಳಿಗೆ ಮಗು ಹುಟ್ಬಿಡತ್ತಾ ಅನ್ಕೊಂಡ್ಬಿಟ್ಟಿದ್ದೆ. ಯಾಕಂದ್ರೆ ಲಾಸ್ಟ್ ಟೈಮು 33 weeksಗೆ ಅವ್ರು ಇಂಡ್ಯೂಸ್ ಮಾಡಿದಾದ್ಮೇಲೆ ನಂಗೆ ನಾರ್ಮಲ್ ಡೆಲಿವರಿ ಆಗಿದ್ದು. ಸೊ ನಂಗೆ ಈ ಸಲ ಏನ್ ಅನ್ಕೊಂಡಿದ್ದೆ ಅಂದ್ರೆ ಗೊತ್ತಿಲ್ಲ, ನ್ಯಾಚುರಲಿ ಪೇನ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ನಾನು ಕೇಳ್ತಿರೋದೆ ನ್ಯಾಚುರಲಿ ಯಾರಿಗೂ ಪೇನೇ ಬರ್ತಾ ಇಲ್ಲ. ಎಲ್ರಿಗೂ ಇಂಡ್ಯೂಸ್ ಮಾಡ್ತಿದ್ದಾರೆ, ಇದಾಗ್ತಿದೆ, ಸಿಸರಿನ್ ಆಗ್ತಿದೆ. ಸೊ ನ್ಯಾಚುರಲಿ ಪೇನ್ ಬರುತ್ತಾ ಇಲ್ವಾ ಅಂತಾನೆ ನನ್ಗೆ ಅನ್ಕೊಂಡಿದ್ದು. ಬಟ್ ಹೋಪ್ ಇತ್ತು ಪಕ್ಕ ನ್ಯಾಚುರಲ್ ಪೇನ್ ಬರುತ್ತೆ, ಯಾಕಂದ್ರೆ ನಾನು ಆಕ್ಟಿವ್ ಇದ್ದೀನಿ, ಹೆಲ್ತಿ ಇದ್ದೀನಿ ಅಂತ. ಸೊ ಹಿಂಗೆಲ್ಲ ಆಗ್ತಿರೋಕ್ 7 months ಹಂಗೆ ಆದ್ಮೇಲಿಂದ ಫುಲ್ ಭಯ ಆಗೋಯ್ತು. ಏನಪ್ಪ 7 monthsಗೆ ಹುಟ್ಬಿಡತ್ತ ಅಂತ. 7 monthsಗೆ ಬೇಬಿ ಹೆಡ್ ಸೆಫಾಲಿಕ್ ಪೊಸಿಷನ್ ಅಲ್ಲೇ ಇತ್ತು. ಸೊ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ಮೇಲೆ ದೇ ಟೋಲ್ಡ್ ಗ್ಯಾಸ್ಟ್ರಿಕ್ ಇದೆ, ಏನ್ ಪರವಾಗಿಲ್ಲ ಅಂತ. ಆಮೇಲಿಂದ ನಾನು ಆಫೀಸ್ ರಜಾ ಹಾಕಿದೆ. ಆಫೀಸಿಗೆ ರಜಾ ಆದ್ಮೇಲಿಂದ ಶುರು ಆಯ್ತು ನನ್ನ ಮೈಂಡ್ಗೆ. ಲಾಸ್ಟ್ ಟೈಮ್ ಆಗಿದ್ದು ಈ ಸಲನೂ ಆಗತ್ತೆ ಅಂತ ಡೆಫಿನೆಟ್ಲಿ ಕನ್ಫರ್ಮ್ ಇಲ್ಲ. ಬಟ್ ಆದ್ರೂ ಏನೋ ಒಂಥರ ಭಯ. ನನ್ ಕೆಲ್ಸಕ್ಕೆ ಹೋಗಿರೋರು ಡಿಸ್ಟ್ರಾಕ್ಟ್ ಆಗ್ಬಿಡ್ತಿತ್ತು. ಮನೇಲಿ ಇದ್ದು
ಫುಲ್ ದಪ್ಪ ಆಗ್ಬಿಟ್ಟೆ. 15 kgs ಬರೀ ಲಾಸ್ಟ್ ಟ್ರೈಮಿಸ್ಟರ್ ಅಲ್ಲಿ ನಾನು ದಪ್ಪ ಆಗಿರೋದು. 12 kgs ಆದ್ರೂ ನಾನು ಲಾಸ್ಟ್ ಟ್ರೈಮಿಸ್ಟರ್ ಅಲ್ಲಿ ದಪ್ಪ ಆಗಿದ್ದೀನಿ. ಸೊ ಏನೋ ಒಂಥರ ಫೀಲಿಂಗು, ಈ ಮಗುನ ಉಳಿಸ್ಕೊಬೇಕು, ಈ ಮಗುನ ಉಳಿಸ್ಕೊಬೇಕು. ಇಷ್ಟು ದಿನ ಎಷ್ಟು ಪಾಸಿಟಿವ್ ಆಗಿ ನಾನು ಮಾತಾಡ್ತಿದ್ದೆ, ನಾನು ಬಾಯ್ ಬಿಟ್ರೆ ಎಲ್ರಿಗೂ ಬರೀ ಪಾಸಿಟಿವ್ ಅಷ್ಟೇ ಕೇಳಿಸ್ತಿದ್ದು. ನಾನು ಯಾವತ್ತೂ ನೆಗೆಟಿವ್ ಮಾತೇ ಆಡಿಲ್ಲ. ಸೊ ನನ್ಗೆ ನೆಗೆಟಿವ್ ಥಾಟ್ಸ್ ಬರಕ್ ಶುರು ಆಗೋಯ್ತು. ಈ 7 months ಕಂಪ್ಲೀಟ್ ಆಗಿ 8 months 32 weeks ಹಂಗೆಲ್ಲ ಆಗುವಾಗ ತೀರಾ ನೆಗೆಟಿವ್ ಥಾಟ್ಸ್, ಈ ಮಗು ನಾನು ಹೆಂಗಾದ್ರೂ ಮಾಡಿ ಉಳಿಸ್ಕೋಬೇಕು, ಈ ಮಗುನು ಹೋಗ್ಬಿಟ್ರೆ ಏನ್ ಮಾಡೋದು ಅಂತ ತುಂಬಾ ನೆಗೆಟಿವ್ ಥಾಟ್ಸ್ ಬರ್ತಿತ್ತು. ಅದ್ ಫಸ್ಟೇ ಇದು ಕಮ್ಮಿ ಆಡ್ತಾ ಇದ್ದಿದ್ದು. ಏನಾದ್ರು 1 hour 2 hour ಆಡಿಲ್ಲ ಅಂದ್ರೆ ಪ್ಯಾನಿಕ್ ಆಗ್ಬಿಡ್ತಿದ್ದೆ ನಾನು, ಮಗು ಆಡ್ತಾ ಇಲ್ಲ ಅಂತ. ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಮಗು ಆಡ್ದಿರಾನೆ ಅದ್ ನಮಗ್ ಗೊತ್ತಾಗಿದ್ರಿಂದ. ಸೊ ಈ ಸಲ ಮಗು ಆಡಿಲ್ಲ ಅಂದ್ರೆ ನಂಗೆ ಫುಲ್ ಭಯ ಆಗ್ಬಿಡ್ತಾ ಇತ್ತು, ಏನಿದು ಹೆಂಗೆ ಅಂತ. ಆ 33rd week ಮಾತ್ರ ನಾನು ಸಿಕ್ಕಾಪಟ್ಟೆ ಎವ್ರಿ ಡೇ ಭಯ ಬಿತ್ಕೊಂಡೇ ಮಾಡಿದೀನಿ. ಒಂದೊಂದ್ಸಲ ಆಡ್ತಲೇ ನಾವು ಮಿಡ್ ನೈಟ್ ಹೋಗಿರ್ತಿದ್ವಿ ಹಾಸ್ಪಿಟ್ಲಿಗೆ, ನಾನು ನನ್ನ ಹಸ್ಬೆಂಡು. ಅಷ್ಟು ಭಯ ಆಗ್ತಿತ್ತು. ಆ ಮಗು ಆರಾಮ್ಸನೆ ಇದೆ, ಬಟ್ ನನ್ನ ಒಳಗಡೆನೆ ಭಯ. ಯಾಕಂದ್ರೆ ಲಾಸ್ಟ್ ಟೈಮ್ ಹಂಗಾಗಿತ್ತು. ಮತ್ತೆ ನಾವು ನೋಡ್ತಿದ್ವಿ, ಡಾಕ್ಟರ್ ತುಂಬಾ ಹೇಳಿದ್ರು, ಇಲ್ಲ ಕಣೆ ಹಂಗ ಆಗೋದಿಲ್ಲ, ಲಾಸ್ಟ್ ಟೈಮ್ ಹಂಗಾಗಿದೆ, ನೀನ್ ಯಾಕೆ ಈ ಸಲ ಇಷ್ಟ ತಲೆ ಕೆಡ್ಸ್ಕೊಂತಿದ್ಯಾ, ಮದರ್ಹುಡ್ ಅಂದ್ರೆ ನೀನ್ ಎಂಜಾಯ್ ಮಾಡ್ಬೇಕು, ಜಾಲಿಯಾಗಿರು, ಆರಾಮಾಗಿರು ಅಂತ. ನಾನು ಇಷ್ಟ ದಿನ ಇದ್ದೆ, ಇವಾಗ ಇರಕ್ ಆಗ್ತಿಲ್ಲ, ಈ 33rd week ಅಲ್ಲೇ ತುಂಬಾ ಕಷ್ಟ ಆಗ್ತಿದೆ ನನಗೆ ಅಂತ. ಇಲ್ಲ ನೀನ್ ಜಾಸ್ತಿ ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರು, ನಾರ್ಮಲ್ ಮಾಡಿಸ್ತೀನಿ, ಏನು ತಲೆ ಕೆಡ್ಸ್ಕೊಬೇಡ ಅಂತ. ಸೊ 33 weeks 34 weeks ಎಲ್ಲ ಹಂಗೆ. 33rd week ಅಷ್ಟೇ ಹಂಗಾಗಿದ್ದು. 34 35 ಇಂದ ನಾನು ಒಂದ್ ಸ್ವಲ್ಪ ಆರಾಮ್ಸೆ ಕಾಮಾಗೆ ಇದ್ದೆ. ಇದೇ ನಡೀತಿತ್ತು ಬ್ಯಾಟಲ್ ನನ್ನ ಮೈಂಡಲ್ಲಿ ಅಷ್ಟು ನಡೀತಿತ್ತು. ನಾನು ಆಚೆ ಯಾರಿಗೂ ಜಾಸ್ತಿ ಹೇಳ್ಕೊಂತಾ ಇರ್ಲಿಲ್ಲ, ಈ ತರ ಅನಿಸ್ತಿದೆ ನನ್ಗೆ, ಈ ಮಗು ಹೋಗ್ಬಿಡತ್ತ ಅಂತ ಅನಿಸ್ತಿದೆ ನನಗೆ ಅಂತ ನಾನು ಯಾರಿಗೂ ಹೇಳ್ಕೊಂಡೇ ಇಲ್ಲ. ನನ್ನ ಹಸ್ಬೆಂಡ್ಗೂ ತುಂಬಾ ಹೇಳಿಲ್ಲ. ಸೊ ನಾನೇ ಬ್ಯಾಟಲ್ ಮಾಡ್ತಾ ಇದ್ದೆ, ಈ ಮಗುನ ಉಳಿಸ್ಕೊಬೇಕು ಹೆಂಗಾದ್ರು ಮಾಡಿ. ಏನಂದ್ರೆ ಲಾಸ್ಟ್ ಟೈಮು ನೈಟ್ ಆಡಿದ ಮಗು ಬೆಳಗ್ಗೆ ಎದ್ದು ಆಡಿಲ್ಲ ಅಂತ ನಾನು ಹಾಸ್ಪಿಟ್ಲಿಗೆ ಹೋದ್ರೆ ಇಟ್ ವಾಸ್ ಡೆಡ್. ಸೊ ನನಗೇನಂದ್ರೆ ಅಟ್ಲೀಸ್ಟ್ ಅದು ಒಂದ್ ಸ್ವಲ್ಪ ಸಿಂಪ್ಟಮ್ಸ್ ಅವ್ರು ಏನ್ ಹೇಳಿದ್ರು, ನಿಂಗೆ 2 days ಮುಂಚೆನೆ ಗೊತ್ತಾಗ್ತಾ ಇರ್ಬೇಕು ಮಗು ಒಂದ್ ಸ್ವಲ್ಪ ಕಡಿಮೆ ಆಡ್ತಿತ್ತು ಅಂತ. ಆ ಮಗು ಕಡಿಮೆ ಆಡ್ತಿರ್ಲಿಲ್ಲ, ಆ ಮಗು ನಾರ್ಮಲ್ ಆಗಿ ಆಡ್ಕೊಂಡಿತ್ತು ಈವ್ನಿಂಗು. ಸೊ ನನ್ಗೇನ್ ಅನ್ಸುತ್ತೆ, ಈ ಮಗು ಕಡಿಮೆ ಆಡಿದ ತಕ್ಷಣ ಅಟ್ಲೀಸ್ಟ್ ಹೋಗಿ ಅದನ್ನ ಸಿಸರಿನ್ ಮಾಡಿ ಎತ್ಬಿಟ್ರೆ ಈ ಮಗುನ ಉಳಿಸ್ಕೊಬಹುದು ಅಂತ ತುಂಬಾ ರ್ಯಾಂಡಮ್ ಆಗಿ ನೆಗೆಟಿವ್ ಥಾಟ್ಸ್ ಬರ್ತಾ ಇತ್ತು. ಬಟ್ ಆ 33rd week ನಂಗೆ ಸ್ವಲ್ಪ ಕಷ್ಟ ಆಗೋಯ್ತು ಯಾಕಂದ್ರೆ ಎಲ್ರಿಗೂ ಅದ್ ಗೊತ್ತೇ ಆಗಿರುತ್ತೆ. ನೀವು ಫಸ್ಟ್ ಪ್ರೆಗ್ನೆನ್ಸಿ ಏನಾದ್ರು 3rd month ಅಲ್ಲೋ 4th month ಅಲ್ಲೋ ಅಂತ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ, ನಿಮ್ಗೆ ನೆಕ್ಸ್ಟ್ ಪ್ರೆಗ್ನೆನ್ಸಿಲಿ 3rd month ಅಲ್ಲೋ 4th month ಅಲ್ಲೋ ಆ ಫೀಲಿಂಗ್ ಆಗೇ ಇರುತ್ತೆ. ಸೊ ನನಗೂ ಅದೇ ತರ ಫೀಲಿಂಗ್ ಆಯ್ತು. ಬಟ್ ಐ ಓವರ್ ಕೇಮ್ ಇಟ್. ನಮ್ಮ ಅಪ್ಪ ಅಮ್ಮ ಎಲ್ರೂ ಒಂದ್ ಸ್ವಲ್ಪ ಧೈರ್ಯ ಹೇಳ್ತಿದ್ರು, ಏನಾಗಲ್ಲ ಈ ಸಲ ಆರಾಮಾಗಿರು ಅಂತ. ನಮ್ಮ ಅಮ್ಮನೂ ಡಾಕ್ಟರ್ ಹತ್ರ ಬಂದು ಮಾತಾಡಿ, ಇಲ್ಲ ಅವಳು ಆರಾಮಾಗಿದ್ದಾಳೆ, ಆರಾಮಾಗೇ ಇರ್ತಾಳೆ, ನಾರ್ಮಲ್ ಆಗೇ ಇರುತ್ತೆ ಅಂತ. ಸೊ ಪಾಪು ಎಲ್ಲ ಆರಾಮಾಗಿತ್ತು. ಆಮೇಲೆ 35 36 week ಆದ್ಮೇಲೆ ನಾವ್ ಎಲ್ಲಿ ತೋರಿಸಿದ್ರಿ ಹಾಸ್ಪಿಟಲ್ ಅಲ್ಲಿ, ಇಲ್ಲೊಂದ್ ಟ್ರೆಂಡ್ ಏನ್ ಗೊತ್ತಾ, ಸಿಸರಿನ್ ಮಾಡ್ಬಿಡೋಣ ಅಂತ. ಸೊ 36 week ಹೋದ್ರೆ ಅವ್ರು ಹೇಳೋರು 37th week ನೆಕ್ಸ್ಟ್ ವೀಕ್ ಆರಾಮ್ಸೆ ಸಿಸರಿನ್ ಮಾಡ್ಬಿಡೋಣ ಬನ್ನಿ ಅಂತ. ಅವ್ರ ಪ್ರಕಾರ ಇದು ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ, ಯಾಕಂದ್ರೆ ಲಾಸ್ಟ್ ಟೈಮ್ ಹಿಂಗ್ ಆಗಿತ್ತಲ್ವಾ. ಸೊ ಈ ತರಾನು ಆಗತ್ತೆ ಅಂತ ಎಲ್ಲಾ ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ ಇದಿದೆ. ಸೊ 37th week ಗೆ ಸಿಸರಿನ್ ಮಾಡ್ಬಿಡೋಣ, ಕರ್ಕೊಂಬನ್ನಿ ಅಂತ ಹೇಳಿದ್ರು. ನನ್ನ ಹಸ್ಬೆಂಡು ಯಾಕೆ ನಾರ್ಮಲ್ ಆಗಿ ಟ್ರೈ ಮಾಡ್ಬೋದಲ್ವಾ ಅಂತ ಹೇಳಿದ್ರು. ಅವರು ಇಲ್ಲ ಬೇಡ, ರಿಸ್ಕ್ ಬೇಡ ಅಂದ್ರು. ಸೊ ನಾವು ಒಪ್ಪಿಲ್ಲ. ನಾವು ಹಾಸ್ಪಿಟಲ್ನೇ ಚೇಂಜ್ ಮಾಡ್ಬಿಟ್ವಿ, ಬೇಡ ಇನ್ನೊಂದ್ಸ ಅದೇ ಲಾಸ್ಟ್. ಆಮೇಲಿಂದ ಅಲ್ಲಿ ಹೋಗೇ ಇಲ್ಲ, ಲಾಸ್ಟ್ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಅಲ್ಲಿ ಹೋಗ್ಲೇ ಇಲ್ಲ ನಾವು. ಸುಮ್ನೆ ಯಾಕೆ ಸಿಸರಿನ್ ರಿಸ್ಕ್ ತಗೊಳ್ಳೋದು, ನ್ಯಾಚುರಲ್ ಆಗೇ ಆಗ್ಲಿ ಅನ್ಬಿಟ್ಟು. ಸೊ ಅದಕ್ಕೋಸ್ಕರ ಆಮೇಲೆ ಅದೊಂದ್ ಬೇರೆ ಭಯ ಇಡ್ಸಿದ್ರು. 36th week ತನಕ ಇಲ್ದಿರೋ BP 36 week ಅಲ್ಲಿ BP ಇದೆ ಅಂತ ಚೆಕ್ ಮಾಡಿ ಸ್ವಲ್ಪ ಭಯ ಇಡ್ಸಕ್ ಸ್ಟಾರ್ಟ್ ಮಾಡಿದ್ರು. ಅವತ್ತಿನ ದಿನಾನೇ ಇನ್ನೊಂದು ಹಾಸ್ಪಿಟಲ್ ಬಂದ್ ಚೆಕ್ ಮಾಡ್ಸಿದ್ರೆ ಅಲ್ಲಿ BP ಇಲ್ಲ. ಸೊ ಹಿಂಗೆ ಇವ್ರು ಸ್ವಲ್ಪ ಜಾಸ್ತಿ ಮ್ಯಾನಿಪುಲೇಟ್ ಮಾಡ್ಬಿಟ್ರು ಅಂತ ನಂಗೆ ಅನ್ಸುತ್ತೆ. ಐ ಡೋಂಟ್ ವಾಂಟ್ ಸೇ ದ ಹಾಸ್ಪಿಟಲ್ ನೇಮ್. ತುಂಬಾ ಹಾಸ್ಪಿಟಲ್ಸ್ ಗಳಲ್ಲಿ ಹಿಂಗೆ ಮಾಡ್ತಾರೆ. 36 weeks ಆದ್ಮೇಲಿಂದ ಏನೇನೋ ಒಂದ್ ನೆಪ ಹೇಳಿ ಭಯ ಇಡ್ಸಿ ಹಿಂಗ್ ಮಾಡಕ್ ಶುರು ಮಾಡ್ತಾರೆ ಅಂತ ಅನ್ಸುತ್ತು. ಬಟ್ ನಂಗೆ ಹೋಪ್ ಇತ್ತು ನಾರ್ಮಲ್ ಆಗತ್ತೆ ಅಂತ. ಯಾಕಂದ್ರೆ ಬೇಬಿ ಹೆಡ್ ಕೆಳಗಿತ್ತು, ಐ ವಾಸ್ ಆಕ್ಟಿವ್, ನಾನು ಸ್ಕ್ವಾಟ್ಸ್ ಮಾಡ್ತಿದ್ದೆ, ನಾನು ಆರಾಮ್ಸೆ ಆಕ್ಟಿವ್ ಆಗೇ ಇದ್ದೆ. ಸೊ ನನ್ಗೆ ಹೋಪ್ ಇತ್ತು. ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ನಾರ್ಮಲ್ ಆಗಿದ್ರಿಂದ ಲೇಬರ್ ಪೇನ್ ಏನು ಹೆಂಗೆ ಅಂತ ನನ್ಗೆಲ್ಲ ಒಂದ್ ಸ್ವಲ್ಪ ಐಡಿಯಾ ಇತ್ತು. ಈಸಿಯಾಗಿ ಮಾಡ್ಕೊಂಡ್ಬಿಡೋಣ ಬಿಡು. ನಂಗೆ ಲಾಸ್ಟ್ ಟೈಮ್ ಅಷ್ಟೊಂದು ಅನ್ಸಲಿಲ್ಲ ಲೇಬರ್ ಪೇನ್ ತೀರಾ ತಡೆಯಕ್ ಆಗದೇ ಇಲ್ಲ ಅಂತ ಅನ್ಸಿರ್ಲಿಲ್ಲ. ಸ್ವಲ್ಪ ಧೈರ್ಯವಾಗಿದ್ದೆ ನಾನು, ಆರಾಮ್ಸೆ ಲೇಬರ್ ಪೇನ್ ಬಂದ್ರೆ ಆರಾಮಾಗಿ ನಾನ್ ಧೈರ್ಯವಾಗಿದ್ದೀನಿ ಅಂತ ಆಯ್ತು. 37th week ಆದ್ಮೇಲಿಂದ ಆತರ ಹೇಳಿದ್ರ 37th week ಮತ್ತೊಂದ್ಸಲ ಸ್ಕ್ಯಾನಿಂಗ್ ಮಾಡ್ಸಿದ್ವಿ. ಸೊ ಅವಾಗ ಕರ್ಲ ಸುತ್ತಿದೆ ಅಂತ ಹೇಳಿದ್ರು. ಅವತ್ತು ಪಾಪುದು ತೋರ್ಸಿದ್ರು, ನೋಡಿ ಹಿಂಗಿದೆ ನಿಮ್ ಮಗು ಅಂತ. ಆಮೇಲೆ ನೋಡ್ಬಿಟ್ಟು ಏನು ಕರ್ಲು ಸುತ್ತಿರೋದು ಬೇಬಿಗೆ ಬ್ಲಡ್ ಹೋಗ್ತಿರೋದು ಏನು ಪ್ರಾಬ್ಲಮ್ ಇಲ್ಲ ಅಂತಿತ್ತು. ಯಾಕಂದ್ರೆ ಲಾಸ್ಟ್ ಟೈಮ್ ಅಂಬ್ಲಿಕಲ್ ಕಾರ್ಡಲ್ಲೇ ಪ್ರಾಬ್ಲಮ್ ಇದ್ದು ಆ ಮಗು ಹಂಗಾಗಿರೋದಕ್ಕೆ ಸ್ವಲ್ಪ ಜಾಸ್ತಿನೇ ಮಾನಿಟರ್ ಮಾಡ್ತಿದ್ವಿ ಈ ಪಾಪುಗೆ. ಸೊ ಯಾರಿಗೂ ಗೊತ್ತಿಲ್ಲ ಯಶ್ವಿ ಇಸ್ ಅ ರೇನ್ಬೋ ಬೇಬಿ ಅಂತ. ಫಸ್ಟ್ ಹಂಗಾಗಿ ಇವಾಗ ನೆಕ್ಸ್ಟ್ ಪಾಪು ಹುಟ್ಟದ್ನೆ ಅವ್ರನ್ನ ರೇನ್ಬೋ ಬೇಬಿ ಅಂತ ಕರೀತಾರೆ.
ಸೊ ಯಶು ಇಸ್ ಅ ರೇನ್ಬೋ ಬೇಬಿ ಆಕ್ಚುಲಿ. ರೇನ್ಬೋ ಬೇಬಿ, ಸನ್ಶೈನ್ ಬೇಬಿ ಏನಾದ್ರೂ ಹೇಳ್ಬೋದು. ಅವಳು ನಮ್ಮ ಲೈಫಲ್ಲಿ ಏನಾದ್ರೂ ಒಂದು ಒಳ್ಳೆ ವಿಷಯನ ರೆಫರ್ ಮಾಡ್ಬೇಕಂದ್ರೆ ಅದನ್ನ ಡೆಫಿನೆಟ್ಲಿ ಅವಳಿಗೆ ಹೋಲಿಸ್ಬೋದು. ಸೊ ಆ ಥರ ಬೇಬಿ ಅದು. ಇದಾದ್ಮೇಲಿಂದ 37th ವೀಕ್ಗೆ ಸ್ಕ್ಯಾನಿಂಗ್ ತೋರಿಸಿದ್ರು. ಸ್ಯಾಟರ್ಡೆ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ದೇ ಶೋಡ್ ಹರ್ ಫೋಟೋ. ಹುಡುಗಿ ಅಂತ ನನಗೆ ಗೊತ್ತಿತ್ತು ಪಕ್ಕ ಹುಡುಗಿ ಆಗತ್ತೆ ಅಂತ. ನನ್ ಪಕ್ಕ ಫುಲ್ ಫಿಕ್ಸ್ ಆಗ್ಬಿಟ್ಟಿದೆ ಹುಡುಗಿನೇ ಅನ್ಬಿಟ್ಟು ತೋರ್ಸಿದ್ರು. ನಾನ್ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೇಳ್ದೆ, ಅದು ಯಾಕೋ ಪಕ್ಕ ನಿಮ್ ತರಾನೇ ಕಾಣ್ತಿದೆ, ಹುಟ್ಟದ್ಮೇಲೆ ನಿಮ್ ತರ ಇರ್ಲಿ, ಆಮೇಲೆ ನೋಡ್ತೀನಿ ಅಂತ. ನನ್ಗೆ ಆಕ್ಚುಲಿ ಏನಿತ್ತು ಅಂದ್ರೆ ನೋಡಕ್ ನನ್ ತರ ಇರ್ಲಿ, ನಾನ್ ಕ್ಯೂಟ್ ಅಂಡ್ ಪ್ರಿಟಿ ಆಗಿದ್ದೀನಿ ನನ್ನ ಹಸ್ಬೆಂಡ್ಗಿಂತ. ಸೊ ನೋಡಕ್ ನನ್ ತರ ಇರ್ಲಿ, ಬುದ್ಧಿ ಎಲ್ಲ ನನ್ನ ಹಸ್ಬೆಂಡ್ ತರ ಇರ್ಲಿ. ಒಬ್ವಿಯಸ್ಲಿ ಹಿಸ್ ಕೈಂಡ್ ಆಫ್ ಸ್ಮಾರ್ಟ್ ಅಲ್ವಾ, ನನ್ಗಿಂತ ಒಂದ್ ಸ್ವಲ್ಪ ಜಾಸ್ತಿ ನಾಲೆಜ್ ಇದೆ, ನನ್ಗಿಂತ ಜಾಸ್ತಿ ಇಂಟೆಲಿಜೆಂಟ್ ಇದ್ದಾರೆ. ನಾನೇ ಹೇಳ್ತಿದ್ದೀನಿ ಬಾಯ್ಬಿಟ್ಟು ಅಂದ್ರೆ ಹಿಸ್ ಡೆಫಿನೆಟ್ಲಿ ದಟ್ ಸ್ಮಾರ್ಟ್. ಸೊ ನಾನು ಅಷ್ಟು ಬುದ್ಧಿವಂತೆ ಇಲ್ಲ ಅವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ. ಸೊ ನನ್ಗೇನ್ ಅನ್ಸಿದ್ದು, ನೋಡಕ್ಕೆ ನನ್ ತರ ಇರ್ಲಿ, ಬುದ್ಧಿ ಎಲ್ಲ ನನ್ನ ಹಸ್ಬೆಂಡ್ ತರ ಇರ್ಲಿ ಅಂತ. ಸೊ ಅದು ಫುಲ್ ಉಲ್ಟಾ ಆಗೋಯ್ತು. ಉಲ್ಟಾ ಅಂದ್ರೆ ನನ್ ತರ ಏನೂ ಇಲ್ಲ, ನೋಡಕ್ಕೂ ನನ್ನ ಹಸ್ಬೆಂಡ್ ತರ, ಬುದ್ಧಿನೂ ಅವ್ರ ಅಪ್ಪನ ತರ. ಅವ್ಳು ಮಾಡ್ತಾರೆ ಗೊತ್ತಾಗುತ್ತಲ್ಲ. 1 year ಆಗಿದೆ ಬೇಬಿ, ಲಿಟ್ರಲಿ ಶಿ ಅಬ್ಸರ್ವ್ಸ್ ಎವ್ರಿಥಿಂಗ್. ನಾನು ಅಷ್ಟು ಚೂಟಿ ಇಲ್ಲ, ಇವಾಗ್ಲೂ ಇಲ್ಲ. ಅವಳಷ್ಟು ಚೂಟಿ ನಾನು ಇವಾಗ್ಲೂ ಇಲ್ಲ. ಸೊ ಅವಳ ಪಕ್ಕ ಅವ್ರ ಅಪ್ಪನ ತರಾನೇ ಕಂಪ್ಲೀಟ್ಲಿ. ನನ್ ಜೀನ್ಸ್ ಫೈಟೇ ಮಾಡಿಲ್ಲ ಬಿಡಿ. 99% ಅವ್ರ ಅಪ್ಪಂದು, ಯಾವುದೋ 1% ಮಾತ್ರ ನಂದು ಅನ್ಸುತ್ತೆ ಅಷ್ಟೇ. ಸೊ ಅದಾದ್ಮೇಲೆ ಸ್ಯಾಟರ್ಡೆ ಸ್ಕ್ಯಾನ್ ಮಾಡಿಸಿದ್ವಿ. ಸಂಡೇ ಹೋಲಿ ಹಬ್ಬ ಆಯ್ತು. ನನ್ನ ಹಸ್ಬೆಂಡ್ ಎಲ್ಲೋ ಹೋಗ್ಬೇಕಂದಿದ್ರು. ಹೋಲಿ 31st, ಇಟ್ ವಾಸ್ April 31st. ಸೊ ನನಗೇನಂದ್ರೆ April 14th ಡ್ಯೂ ಡೇಟ್ ಕೊಟ್ಟಿದ್ದು. ಐ ವಾಸ್ ಪ್ರೇಯಿಂಗ್, ನೀನ್ ಯಾವಾಗ ಬೇಕಾದ್ರೂ ಹುಟ್ಟು ಮಗಳೇ, April 1st ಮಾತ್ರ ಹುಟ್ಬೇಡ ಅಂತ. ಅವ್ರಪ್ಪನ್ಗೆ April 1st ಹುಟ್ಬೇಕಿತ್ತು, ನನಗೆ April 1st ಮಾತ್ರ ಹುಟ್ಲೇಬಾರ್ದಿತ್ತು ಫಾರ್ ಸಮ್ ಆಬ್ವಿಯಸ್ ರೀಸನ್ಸ್. ಸೊ ಅವ್ರಪ್ಪನ್ಗೆ ನೀನ್ April 1st ಹುಟ್ಟು ಅಂತ ಹೋಗ್ಬಿಟ್ಟು ಹೊಟ್ಟೆ ಹತ್ರ ಎಲ್ಲ ಮಾತಾಡೋರು. April 1st ಹುಟ್ಟು, ನೀನ್ April 1st ಹುಟ್ಟು ಅಂತ. ಆ ಸುಬ್ಬಮ್ಮ ನಿಜ ಅವ್ರಪ್ಪನ ಮಾತೇ ಕೇಳೋದು ಅಂತ ನನ್ಗೆ ಅವತ್ತೇ ಪ್ರೂವ್ ಆಗೋಯ್ತು. March 31st ಹೋಲಿ ಇತ್ತು, ಓಕೆನಾ. ಅವತ್ ಸಂಡೇ ನನ್ನ ಹಸ್ಬೆಂಡ್ ಬೇರೆ ಏನೋ ಕೆಲಸ ಆಯ್ತು ಅಂತ ನನಗೆ ಫೀಲ್ಡ್ ಹತ್ರ ಡ್ರಾಪ್ ಮಾಡಿ ಅವ್ರು ಹೋಲಿ ಆಡ್ತಾ ಇದ್ರು. ಅವ್ರ ಜೊತೆ ನಾನು ಇದ್ದೆ. ನನ್ಗೆ ಅವತ್ ಏನು ಫೀಲ್ ಆಗಿಲ್ಲ. ನಂಗೆ ಏನಾಯ್ತು ಅಂದ್ರೆ 1 week ಬಿಫೋರ್ ಇಂದಾನೆ ಫೇಸ್ ಎಲ್ಲ ಚೇಂಜ್ ಆಗಕ್ ಶುರು ಆಯ್ತು. ನ್ಯಾಚುರಲ್ ಒಂಥರ ಅದು ಆಗತ್ತಂತೆ. ಸೊ ಮಗು ಆಗುತ್ತೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಅಂದಾಗ ಹೊಟ್ಟೆ ಕೆಳಗ್ ಬರೋದು, ಫೇಶಿಯಲ್ ಚೇಂಜಸ್ ಆ ಥರ ಎಲ್ಲ ಆಗಕ್ ಶುರು ಆಯ್ತು. ಸೊ April 1st ಎಕ್ಸಾಕ್ಟ್ಲಿ ನಂಗೆ ಲೇಬರ್ ಪೇನ್ ಶುರು ಆಗೋಯ್ತು ಮಾರ್ನಿಂಗ್. ಐ ಥಿಂಕ್ ವಿಡಿಯೋ ತುಂಬಾ ಲಾಂಗ್ ಆಗ್ತಿದೆ ಅನ್ಸುತ್ತೆ. ಸೊ ಈ ಲೇಬರ್ ಸ್ಟೋರಿನ ನಾನು ಪಾರ್ಟ್ 2 ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪಾರ್ಟ್ 2 ವಿಡಿಯೋನ ನಾಳೆ ಎಕ್ಸಾಕ್ಟ್ಲಿ 6 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಸೊ ಮಿಸ್ ಮಾಡ್ದಿರಾ ಈ ವಿಡಿಯೋ, ನೆಕ್ಸ್ಟ್ ವಿಡಿಯೋನ ನೋಡಿ. ಅಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ